ನಮಸ್ಕಾರ ವೀಕ್ಷಕರೇ, ಅಂಗೈಯಲ್ಲಿ ಆರೋಗ್ಯ 100ನೇ ಸಂಚಿಕೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ದೇಹ ಬಾಧೆ ಇಲ್ಲದ ಯಾವ ಪ್ರಾಣಿಯೂ ಇಲ್ಲ. ಮರಗಿಡಗಳು ಕೂಡ ಹಲವು ಬಾಧೆಗಳಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತವೆ. ಅದರಲ್ಲೂ ಮನುಷ್ಯ ಪ್ರಾಣಿ ಇದಾನಲ್ಲ, ಇವತ್ತಿನ ದಿನಮಾನದಲ್ಲಂತೂ ರೋಗಗಳಿಲ್ಲದ ಮನುಷ್ಯ ಇಲ್ಲ ಅಂತ ಹೇಳಬಹುದು. ಆದ್ರೆ ಪ್ರತಿ ಬಾರಿಯೂ ಕೂಡ ನಾವು ಮೊರೆ ಹೋಗೋದು ಆಸ್ಪತ್ರೆಗಳಿಗೆ. ಆದ್ರೆ ನಮ್ಮ ಮನೆಯಲ್ಲೇ ಆಸ್ಪತ್ರೆ ಇದೆ ಅಂತ ತೋರಿಸಿಕೊಟ್ಟವರು ಡಾಕ್ಟರ್ ಕಿಶೋರ್. ತಮ್ಮ ಅಂಗೈಯಲ್ಲಿ ಆರೋಗ್ಯದ ಸಂಚಿಕೆಗಳ ಮೂಲಕ ಮನೆಯಲ್ಲೇ ಯಾವ ರೀತಿ ಆಸ್ಪತ್ರೆ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ 100 ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಡಾಕ್ಟರ್ ಕಿಶೋರ್ ಅವರು ಮಾಡಿದ್ದಾರೆ. 100ರ ಸಂಭ್ರಮವನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಸ್ವತಃ ಡಾಕ್ಟರ್ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ನಮಸ್ಕಾರ. ಎಲ್ಲ ಸುವರ್ಣ ವಾಹಿಯ ಸಿಬ್ಬಂದಿ, ಸಿಇಒ ಇಂದ ಹಿಡಿದು ಎಡಿಟರ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಆಂಕರ್ಸ್ ವರೆಗೂ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಯಾಕಂದ್ರೆ ನಾವೇನು ಕಷಾಯ ವಿತ್ ಕಿಶೋರ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ಅದ್ರ ಮುಂದುವರೆದ ಭಾಗ ಈ ಅಂಗೈಯಲ್ಲಿ ಆರೋಗ್ಯ ಅಂತ ಕರಿತೀವಿ. ಎಂಥ ಒಂದು ಒಳ್ಳೆ ಲಾಜಿಕ್ಕು ಕಾನ್ಸೆಪ್ಟ್ನ ಅವ್ರು ಒಪ್ಪಿದ್ರು, ಅದನ್ನ ಪ್ರಮೋಟ್ ಮಾಡಕ್ಕೆ ಐಡಿಯಾಲಜಿ ಕೊಟ್ಟರು. ಅಂಡ್ ಪ್ರತಿಯೊಬ್ಬರು ದೇ ಶುಡ್ ಲುಕ್ ಬ್ಯಾಕ್ ಟುವರ್ಡ್ಸ್ ಟ್ರೆಡಿಷನ್ ಅಂತ, ಅಂದ್ರೆ ಪಾರಂಪರಿಕ ಜ್ಞಾನ ಅಂತ ನಾವೇನು ಕರಿತೀವಿ, ಟ್ರೆಡಿಷನಲ್ ನಾಲೆಡ್ಜ್ ಅಂತ. ಅದು ಕೇವಲ ಒಂದು ಆಸ್ಪತ್ರೆಗೆ ಸೀಮಿತವಾಗಬಾರ್ದು. ನಮ್ಮ ಅಡಿಗೆ ಮೇಲಿರತಕ್ಕಂಥ ಅನೇಕ ಔಷಧಿಗಳನ್ನ ನಾವು ಹೇಗೆ ಸದ್ಬಳಕೆ ಮಾಡ್ಕೋಬಹುದು. ಎಷ್ಟೋ ಜನಕ್ಕೆ ಸಿಂಪಲ್ ಅರಿಶಿನ, ಸಿಂಪಲ್ ಆಲೋವೆರಾ, ಸಿಂಪಲ್ ಲವಂಗನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತ. ಎಸ್ಪೆಷಲಿ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದ ಎಡಿಟರ್ ಅಂಡ್ ದ ಟೀಮ್, ಬಿಕಾಸ್ ಈ ಕ್ಯಾಪ್ಷನ್ ನಾವು ಯೋಚನೆ ಮಾಡಿದಾಗ ಅಂಗೈಯಲ್ಲಿ ಆರೋಗ್ಯ ಅಂತ ಯಾಕೆ ಬಂತು ಅಂತ, ಅಂಗೈಯಲ್ಲಿ ಆರೋಗ್ಯ ಅಂತ ಅದು ಕೇಳಿದ್ರೆ ಅಂಗೈಯಲ್ಲಿ ಆರೋಗ್ಯ ವೆರಿ ಕಾಮನ್ ಟರ್ಮಿನಾಲಜಿ. ಹೌದು, ಆದ್ರೆ ಅಂಗಿ ಹಾಕೋದ್ರಿಂದ ಹಿಡಿದು ಅನ್ನ ತಿನ್ನೋವರೆಗೂ, ಆಯುಷದ ರೇಖೆ ನಂಬಿದ್ರೆ ಅಲ್ಲಿವರೆಗೂ, ಅಥವಾ ಔಷಧಿ ಸೇವನೆ ಮಾಡಬೇಕಾದ್ರೆ ಅಂಗೈ ಬೇಕೇ ಬೇಕು. ಸೊ ಆರೋಗ್ಯನ ಅಂಗೈಯಲ್ಲಿ ಇಟ್ಕೊಂಡ್ರೆ ಎಲ್ಲವನ್ನೂ ನಾವು ಅಂಗೈಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಹಾಗಾಗಿ ವಿ ಡಿಸೈಡೆಡ್ ಅಂಗೈಯಲ್ಲಿ ಆರೋಗ್ಯ ಇಸ್ ಮೋರ್ ಸೆನ್ಸಿಬಲ್ ಅಂಡ್ ಮೋರ್ ಪ್ರಿಸೈಸ್ ಅಂಡ್ ಫಿಟ್ಸ್ ಟು ದ ಕರೆಂಟ್ ಡೇ ಸಿನಾರಿಯೋ ಅಂತ. ಹಾಗಾಗಿ ಎಲ್ಲರೂ ಔಷಧಿ ತಗೊಳ್ಳಕ್ಕೆ ಅಂಗೈಯನ್ನು ಉಪಯೋಗ ಮಾಡೋ ಬದಲಿ ಆಹಾರವನ್ನ ತಗೊಳ್ಳಿಕ್ಕೆ, ತಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಇದೇ ಅಂಗೈಯನ್ನು ಬಳಸ್ಕೊಂಡಾಗ ಆ ಶೀರ್ಷಿಕೆಗೂ ಒಂದು ಸಮರ್ಥತೆ ಬರುತ್ತೆ. ಸಮರ್ಪಕವಾದಂತಹ ಶೀರ್ಷಿಕೆ ಪ್ರತಿನಿತ್ಯ ಜನಮಾನಸದಲ್ಲಿ ಉಳಿಯುತ್ತೆ. ಅಂಡ್ ಇಟ್ಸ್ ಲಾಂಗ್ ಲಾಸ್ಟಿಂಗ್ ಫಿನಾಮಿನನ್. ಅಂದ್ರೆ ನಾವೇನ್ ಹೇಳ್ತಿದೀವಿ, ಇಟ್ ಇಸ್ ನಾಟ್ ಎ ಟೆಂಪರರಿ ಕಮ್ ಅಂಡ್ ಗೋ ಲಾಜಿಕ್ ಅಲ್ಲ. ನಾವೇನ್ ಹೇಳ್ತಿದೀವಿ, ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಟೆಕ್ನಿಕ್ಸ್ ಅಂತ ಏನು ಶುರು ಮಾಡಿದ್ವಿ, ಅನೇಕರು ಶ್ರೀಸಾಮಾನ್ಯರು ಅದನ್ನ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ. ಇನ್ನೊಂದು, ಬೆಳಗ್ಗೆ ಆ ವಿಶೇಷವಾದಂತಹ ಸಂದರ್ಭ 7:20, 7:25 ಏನು ಬರುತ್ತೆ, ಎಲ್ಲರೂ ಅವ್ರದೇ ರೀತಿಯಾದಂಥ ಬಿಸಿ ಇರ್ತಾರೆ. ಸೊ ಪುಟ್ಟ 5-10 ನಿಮಿಷದಲ್ಲಿ ಅವ್ರು ಏನು ಗ್ರಹಿಕೆಯನ್ನ ಮಾಡಲಿಕ್ಕೆ ಸಾಧ್ಯ, ಆವತ್ತು ಅದನ್ನು ಅಳವಡಿಸ್ಕೊಳ್ಬಹುದು. ಅಂಡ್ ಯು ಕ್ಯಾನ್ ಆಲ್ವೇಸ್ ಪ್ರಾಪಗೇಟ್. ಯಾಕಂದ್ರೆ ಈ ಹಿಂದಿನವರು ಏನು ಈ ಲಾಜಿಕ್ ನ ಪ್ರಿಪೇರ್ ಮಾಡಿದ್ರು, ಫಂಕ್ಷನಲ್ ಫುಡ್ಸ್ ಅಥವಾ ಹೋಮ್ ರೆಮಿಡೀಸು ಆಯುರ್ವೇದ ದೃಷ್ಟಿಕೋನದಲ್ಲಿ ಮಾತ್ರ ಹೇಳೋದಾದ್ರೆ, ಪ್ರತಿಯೊಬ್ಬ ಶ್ರೀಸಾಮಾನ್ಯನು ಸ್ವಸ್ಥ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ. ತೊಂದರೆ ಬಂದಾದ್ಮೇಲೆ ಡಾಕ್ಟರ್ಗಳು ನಾವೆಲ್ಲ ಇದ್ದೇ ಇದ್ದೀವಿ, ಅದಕ್ಕೆ ಅನೇಕ ವಿಧವಾದಂತಹ ಉಪಚಾರಗಳನ್ನ ಮಾಡ್ತೀವಿ. ತೊಂದರೆ ಬರದೇ ಇರಕ್ಕೆ ಆಯುರ್ವೇದದ ಮೂಲ ಸಿದ್ಧಾಂತವೂ ಅದೇ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಸ್ವಸ್ಥನಿದ್ರೆ ತಮ್ಮ ಸ್ವಾಸ್ಥ್ಯತೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಹಾರ ವಿಹಾರ ವಿಚಾರಗಳನ್ನ ಉಪಯೋಗ ಮಾಡ್ಕೊಳ್ಳಿ. ತದನಂತರ ಪ್ರಜ್ಞಾಪರಾಧದಿಂದ ಅಥವಾ ಇಷ್ಟೆಲ್ಲ ಮೀರಿಯೂ ತೊಂದರೆಗಳು ಬಂದ್ರೆ ಆವಾಗ ಔಷಧ ಇನ್ಕಾರ್ಪೊರೇಷನ್ ಬೇಕು. ಬಟ್ ಔಷಧಿಯೇ ಔಷಧಿ ಅಲ್ಲ, ಆರೋಗ್ಯಕ್ಕೆ ಮೂಲ ಸೂತ್ರವಲ್ಲ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತಿನ ಡಾಕ್ಟರ್ನ ನೋಡಿ, ಉದಾಹರಣೆಗೆ ಒಂದೊಂದರಿಂದ 20 ಔಷಧಿಗಳನ್ನ ಬರಿತೀವಿ. ಅದೇ ಹಿಂದಿನ ಕಾಲದ ಡಾಕ್ಟರ್ನ ನೋಡಿ, 20 ಕಾಯಿಲೆಗೆ ಒಂದು ಔಷಧಿನ ಬರೀತಾ ಇದ್ರು. ಸೊ ದೇರ್ ಇಸ್ ಎ ಪಿಲ್ ಫಾರ್ ಎವ್ರಿ ಇಲ್ ಅಂತಕ್ಕಂಥ ಒಂದು ತಪ್ಪು ನಾನು ನೋಡಿಯನ್ನು ನಾವು ಹೊರಗೆ ತೆಗೆದು, ಬಿಕಾಸ್ ಆಫ್ ಎ ಪಿಲ್ ದರ್ ಆರ್ ಮೆನಿ ಇಲ್ಸ್ ಅಂತಕ್ಕಂಥ ಆಸ್ಪೆಕ್ಟ್ಸ್ ನ ತರಬೇಕು. ಅಂದ್ರೆ ಯಾಕಂದ್ರೆ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಂಡ್ ಅನಿವಾರ್ಯತೆ ಇದ್ದಾಗ ತಗೊಳ್ಳಿ. ಬಟ್ ದಟ್ ಶುಡ್ ನಾಟ್ ಬಿ ದ ಮೇನ್ ಡೇ ಡೈಲಿ ರೂಟೀನ್. ಹೆಲ್ತ್ ಸಪ್ಲಿಮೆಂಟ್ಸ್ ಅಂತ ತಗೊಳ್ತಕ್ಕಂಥದ್ದು. ಇವತ್ತು ಬೆಳ್ಳುಳ್ಳಿ ರೂಪಾಂತರದ ನಾವು ತಿನ್ನಲ್ಲ, ಅಯ್ಯೋ ನಮಗೆ ವಾಸನೆ ಸರ್ ಅಂತ, ಅದನ್ನು ಕ್ಯಾಪ್ಸೂಲ್ ಫಾರ್ಮಲ್ಲಿ ತಗೊಳ್ತೀವಿ, ಅದಲ್ಲೇನು ಎಫೆಕ್ಟ್ ಇರಲ್ಲ. ಈ ಸಿಂಪಲ್ ಆಸ್ಪೆಕ್ಟ್ಸ್ ನ ಪ್ರತಿದಿನ ಜನಕ್ಕೆ ಅವೇರ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಲಾಜಿಕ್ ಬಂತು. ಐ ಆಮ್ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ದ ಹೋಲ್ ಸುವರ್ಣ ಟೀಮ್ ಫಾರ್ ಮೇಕಿಂಗ್ ದಿಸ್ ಐಡಿಯಾಲಜಿ ಹ್ಯಾಪನ್ ಅಂಡ್ ಇಟ್ ಈಸ್ ಎ ಗ್ರೇಟ್ ಸಕ್ಸಸ್ ಟುಡೇ. ಖಂಡಿತ ನಿಮಗೆ ಇದು 2000ನೇ ಎಪಿಸೋಡ್ ಕೂಡ ಹೌದು. ಆದ್ರೆ ಸುವರ್ಣದಲ್ಲಿ ಅಂಗೈಯಲ್ಲಿ ಆರೋಗ್ಯದ 100ನೇ ಸಂಭ್ರಮ ಹೇಗನ್ನಿಸ್ತಿದೆ ಸರ್? ಡೆಫಿನೆಟ್ಲಿ ಬಹಳ ಸಂತೃಪ್ತಿಯನ್ನು ತಂದಿದೆ. ಜವಾಬ್ದಾರಿಯುತವಾದಂತಹ ಕೆಲಸವನ್ನ ಇನ್ನಷ್ಟು ಜವಾಬ್ದಾರಿಯಿಂದ ಮಾಡಬೇಕು. ಅಂಡ್ ವಿ ಹ್ಯಾವ್ ಟು ಡೆಲಿವರ್ ಮೋರ್ ಕಾನ್ಸಂಟ್ರೇಟೆಡ್ ಅಂಡ್ ಫೋಕಸ್ಡ್ ವೇಯಲ್ಲಿ, ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಜನಕ್ಕೆ ಮುಟ್ಟಬೇಕು ಅನ್ಸ್ತಕ್ಕಂಥದ್ದು. ಪ್ರತಿಕ್ರಿಯೆಗಳು ಹಾಗೆ. ಜನರು ಎಷ್ಟು ಚೆನ್ನಾಗಿ ಇದನ್ನ ಸ್ವಾಗತಿಸ್ತಾ ಇದ್ದಾರೆ ಅಂದ್ರೆ, ಒಂದು ಸಿಂಪಲ್ ನಾವು ಆರ್ಥರೈಟಿಸ್ಗೆ ಒಂದು ಎಳ್ಳೆಣ್ಣೆ ಹಚ್ಕೊಳ್ಳಿ, ಇದು ಮಾಡಿ ಅಂತ ಹೇಳ್ತೀವಿ, ಕೇಳಕ್ ಬಹಳ ಸಿಂಪಲ್ ಆಗಿರುತ್ತೆ. ಆದ್ರೆ ಎಷ್ಟೋ ದಿನ ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಕರೆ, ಸರ್ ನಾನು 90 days ಅದನ್ನ ಮಾಡಿದೆ, ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ, ನನ್ನ ಜಾಯಿಂಟ್ಸ್ ಇಸ್ ಮೋರ್ ಫ್ರೀಯರ್, ಐ ಫೀಲ್ ಲೈಟರ್ ಅಂತ. ಒಬ್ಬ ಡಾಕ್ಟರ್ಗೆ ಎಂಥದೇ ಅವಾರ್ಡ್ ಕೊಡಿ, ನೀವು ಕೋಟಿ ರೂಪಾಯಿ ಸಂಪಾದನೆ ಮಾಡಿ, ಪೇಷಂಟು, ಟೀಚರ್ಗೆ ಸ್ಟೂಡೆಂಟು, ತಾಯಿಗೆ ಮಗು, ಡಾಕ್ಟರ್ಗೆ ಪೇಷಂಟು, ನಾನು ಆರಾಮಾಗಿದ್ದೀನಿ ನಿಮ್ಮ ಸಲಹೆಯಿಂದ ಅಂತ ಆಗ್ತಕ್ಕಂಥ ಆತ್ಮ ಸಂತೃಪ್ತಿ ಇದೆಯಲ್ಲ, ಇಟ್ ಈಸ್ ಅನ್ ಅನ್ಮ್ಯಾಚ್ಡ್ ಅನ್ಪ್ಯಾರಲಲ್ ಜಾಯ್ ಅಥವಾ ಹ್ಯಾಪಿನೆಸ್ ಅಥವಾ ಬ್ಲಿಸ್ ಅಂತ
ಅಂತ ಕರಿತೀವಿ. ಅದು ಆಗ್ಲಿಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ನಾನು ತುಂಬಾ ಧನ್ಯನಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ. ಎಸ್, ಸೊ ಪೇಷಂಟ್ ಹೇಳುವ ಮಾತಿಗಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಈಗ ಒಬ್ಬ ಹಿರಿಯ ರಂಗ ಕಲಾವಿದರು ನಿಮ್ಮ ಒಂದು ಚಿಕಿತ್ಸೆಯ ಬಗ್ಗೆ, ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ. ಬಹುಶಃ ನೋಡಬಹುದು ಅನ್ಸುತ್ತೆ ಈಗ. ಎಸ್ ವೀಕ್ಷಕರೇ, ಹಾಗಾದ್ರೆ ಯಾರ ಹಿರಿಯ ರಂಗ ಕಲಾವಿದರು ನೋಡೋಣ ಬನ್ನಿ. ಕಿಶೋರ್ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ. ಅವರ ಕೈಗುಣಕ್ಕೆ ನಾನೇ ಉದಾಹರಣೆಯಾಗಿದ್ದೇನೆ. ಅದರಿಂದ ಅವರ ಹೇಳುವ ರೀತಿಯಲ್ಲಿ ಅವರು ನಮ್ಮನ್ನು ಈ ಅಡ್ವೈಸ್ ಅಂತ ಏನು ಕರಿತೀವಿ, ಅಂದರೆ ನಮಗೆ ಅವರು ಹೇಳ್ತಕ್ಕಂಥ ಒಂದು ಎಚ್ಚರಿಕೆಯ ಮಾತುಗಳನ್ನು ನಾವು ಅನುಸರಿಸಿದರೆ ನಾವು ಆರೋಗ್ಯವನ್ನು ಬಹಳಷ್ಟು ಸುಧಾರಣೆ ಮಾಡ್ಕೋಬೋದು. ಈ ದೂರದರ್ಶನದಲ್ಲಿ ಹೇಳುವ ರೀತಿಯಲ್ಲಿ ಅಂಗೈಯಲ್ಲಿ ನಮ್ಮ ಆರೋಗ್ಯ, ಅವರನ್ನು ನಾನು ಬಹಳ ವರ್ಷಗಳಿಂದ ಬಲ್ಲೆ, ಈಗಲ್ಲ ಬಹಳ ವರ್ಷಗಳಿಂದ ಬಲ್ಲೆ. ನನಗೆ ಅನೇಕ ವಿಧವಾದಂಥ ಕೆಲವೊಂದು ತೊಂದರೆಗಳನ್ನು ಅವರು ತಮ್ಮ ಒಂದು ಸುದೀರ್ಘವಾದಂಥ ಮತ್ತು ತಾತ್ಕಾಲಿಕವಾದಂಥ ಈ ಪಂಚಕರ್ಮ ಅಂತ ಕೆಲವೊಂದು ಇದಾವಲ್ಲ, ಅವುಗಳ ಮುಖಾಂತರವಾಗಿ ನನ್ನನ್ನು ಬಹಳಷ್ಟು ಆರೋಗ್ಯವಂತನನ್ನಾಗಿ ಮಾಡಿಟ್ಟಿದ್ದಾರೆ. ನನ್ನ ಮತ್ತು ನಮ್ಮ ಮನೆಯ ವೈದ್ಯರಾಗಿ ಬಹಳಷ್ಟು ಅವರಿಂದ ನಾನು ಅನುಕೂಲ ಪಡ್ಕೊಂಡಿದ್ದೇನೆ. ಹಿರಣ್ಯ ಅವರು ನಿಮ್ಮ ಒಂದು ಕೈಗುಣದ ಬಗ್ಗೆ, ನಿಮ್ಮ ಒಂದು ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರು. ಧನ್ಯೋಸ್ಮಿ, ಗುರುಭ್ಯೋ ನಮಃ ಅಂತಕ್ಕಂಥ ಮಾತು. ಯಾಕಂದರೆ ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ, ನನ್ನ ವೃತ್ತಿಯಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ, ಮತ್ತು ಏನಾದರೂ 4 ಮಾತನ್ನು ಚೆನ್ನಾಗಿ ಆಡಬಲ್ಲೆ, ಮಾಧ್ಯಮದಲ್ಲಿ ಇಷ್ಟೆಲ್ಲ ಕಲ್ತನಗಳು ಸಾಧಿಸಬಲ್ಲೆ ಅಂದರೆ ಮೂಲ ಕಾರಣಕರ್ತರು ಅವರು. ಯಾಕಂದರೆ ಐ ವಾಸ್ ಬೀನ್ ಇನ್ಸ್ಪೈರ್ಡ್ ಬೈ ಹಿಮ್. ನಾನು ಫಸ್ಟ್ ಟೈಮ್ ಅವ್ರಿಗೆ ಚಿಕಿತ್ಸೆ ಮಾಡೋ ಭಾಗ್ಯ ಬಂದಾಗ, ನಿಮ್ಗೆ ಎಷ್ಟು ಫೀಸ್ ಕೊಡಬೇಕು ಅಥವಾ ನಾನು ನಂದು ಏನು ಅಪೇಕ್ಷಿಸ್ತೀರಿ ಅಂದರು. ನಾನು ಹೇಳಿದ ಒಂದೇ ಒಂದು ಉತ್ತರ ಇವತ್ತಿಗೂ ನೆನಪಿದೆ, 15 ವರ್ಷ ಹಿಂದಿನ ಮಾತು. ಸರ್, ನಿಮ್ಮನ್ನು ಒಂದ್ಸಲಿ ಮುಟ್ಟಬೇಕು ಅನ್ನಿಸ್ತಾ ಇದೆ ಅಂತ. ಬಿಕಾಸ್ ಈ ವಾಸ್ ಸಚ್ ಎ ಲೆಜೆಂಡ್, ದೊಡ್ಡ ಎನ್ಸೈಕ್ಲೋಪೀಡಿಯಾ, ಅದೊಂದು ಯೂನಿವರ್ಸಿಟಿ ಅದು. ಅಂಥ ಒಂದು ನಾಲೆಡ್ಜು, ಆ್ಯಂಡ್ ಹೀ ಈಸ್ ಎ ಸೆಲ್ಫ್ಲೆಸ್ ಮ್ಯಾನ್. ಅಂದರೆ ನಾನೊಬ್ಬನೇ ಅಲ್ಲ, ನನ್ನಂಥ ಸಾವಿರಾರು ಜೀವಗಳಿಗೆ ಜೀವ ತುಂಬಿರ್ತಕ್ಕಂಥ ವ್ಯಕ್ತಿತ್ವ, ವ್ಯಕ್ತಿ ಅದು. ಸೊ ಅಂಥ ದೊಡ್ಡ ಚೈತನ್ಯ ನಮ್ಮ ಜೊತೆಗಿದೆ, ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ, ನಮ್ಮ ಜೊತೆಗಿದೆ, ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದೇ ನಮ್ಮ ಸೌಭಾಗ್ಯ. ಕಡೆಯವರೆಗೂ ಅವರ ಆಶೀರ್ವಾದ, ಅವರೊಂದು ಮಾರ್ಗದರ್ಶನ ನಮ್ಗೆ ಇರಬೇಕು ಅಂತ ಕೋರ್ಕೋತೀನಿ. ಹೀ ಈಸ್ ದ ಪ್ರಿನ್ಸಿಪಲ್ ಮ್ಯಾನ್ ಬಿಹೈಂಡ್ ಮೈ ಸಕ್ಸಸ್ ಅಂತ. ಅಂದರೆ ನನ್ನ ಎಲ್ಲ ಈವರೆಗೂ ನಾನು ತುಂಬ ಜನ ನಾನು ನಿರರ್ಗಳ ಮಾತಾಡ್ತೀನಿ, ಅಸ್ಖಲಿತವಾಗಿ ಕನ್ನಡವನ್ನು ಮಾತಾಡ್ತೀನಿ, ಎಲ್ಲವನ್ನು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರೆ ದ ಮೇಜರ್ ಕಾಂಟ್ರಿಬ್ಯೂಷನ್ ಗೋಸ್ ಟು ಹಿಮ್. ಬಿಕಾಸ್ ಒಬ್ಬ ಮನುಷ್ಯ ಯಾವ ರೀತಿ ಮಾತಾಡಬೇಕು, ಬೇರೆಯವರಿಗೆ ಮನಮುಟ್ಟಕ್ಕೆ, ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಮೀ ಟಾಕಿಂಗ್ ಆ್ಯಂಡ್ ಯು ಲಿಸ್ನಿಂಗ್, ಮೀ ಟಾಕಿಂಗ್ ಅಂಡ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರೆಸಿಪ್ರಿಕೇಟಿಂಗ್ ಇಸ್ ಕಮ್ಯುನಿಕೇಶನ್ ಅಂತ. ಅದನ್ನು ಹೇಳ್ಕೊಟ್ಟವ್ರೆ ನಮ್ಮ ಗುರುಗಳು. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಹಿಮ್. ಅವರು ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅವ್ರು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಆಶ್ಚರ್ಯ ಸಂಗತಿ. ಎಸ್, ಅಂಗೈಯಲ್ಲಿ ಆರೋಗ್ಯದ ಎಪಿಸೋಡ್ಗಳನ್ನ ಜನ ಬಹಳಷ್ಟು ಇಷ್ಟಪಡ್ತಾರೆ. ಅಂದ್ರೆ ಬಹಳ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ. ಬಟ್ ನಿಮ್ಮ ಆಯ್ಕೆ ಅಂದ್ರೆ ಫಂಕ್ಷನಲ್ ಫುಡ್ ಮತ್ತು ಹೋಮ್ ರೆಮಿಡೀಸ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಸಾಮಾನ್ಯವಾಗಿ ಆಯುರ್ವೇದ ಅಥವಾ ವೆರಿ ಇಂಪಾರ್ಟೆಂಟ್. ಸಿ, ಆಯುರ್ವೇದದ ಇಂಟಿಗ್ರಲ್ ಪಾರ್ಟ್ ಆಗಲಿ ಹೇಳಿದೆ ಟು ಪ್ರಮೋಟ್ ದ ಹೆಲ್ತ್ ಆಫ್ ಎನ್ ಹೆಲ್ತಿ ಇಂಡಿವಿಜುವಲ್ ಅಂತ. ಇವತ್ತಿನ ಸಿಚುಯೇಷನ್ಗೂ ಹಿಂದಿನ ಸಿಚುಯೇಷನ್ಗೂ ಕಂಪೇರ್ ಮಾಡಿ ಐ ಸ್ಟ್ರಾಂಗ್ಲಿ ಬಿಲೀವ್ ನೀವೆಲ್ಲ ಒಪ್ತೀರಿ ಅಂತ. ಒಂದು 10-20 ವರ್ಷದ ಕೆಳಗೆ ಈ ಕಾರ್ಪೊರೇಟ್ ಹಾಸ್ಪಿಟಲ್ಸು, ಈ 5 ಸ್ಟಾರ್ ಫೆಸಿಲಿಟೀಸು ಅಥವಾ ಕಾಂಪ್ಲೆಕ್ಸ್ ಮಲ್ಟಿ ಸ್ಪೆಷಾಲಿಟಿ ಸಿಸ್ಟಮ್ಸ್ ಅಂತ ಇರ್ತಾ ಇರಲಿಲ್ಲ. ಪೀಪಲ್ ವರ್ ವೆರಿ ಹೆಲ್ತಿ, ವೆರಿ ಹ್ಯಾಪಿ, ಬಿಕಾಸ್ ಚೆನ್ನಾಗಿ ಮೈ ಬಗ್ಸಿ ಕೆಲಸ ಮಾಡ್ತಿದ್ರು. ಇವಾಗ ಅನಂತಪುರದವನು ಅಕ್ಕಿ ತಿಂತಿದ್ದ, ಜೋಧ್ಪುರದವನು ಜೋಳ ತಿಂತಿದ್ದ, ಮೈಸೂರಿನವನು ಮುದ್ದೆ ತಿಂತಿದ್ದ. ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂತು, ಮನುಷ್ಯನ ಆರೋಗ್ಯ ಕೆಡ್ತು ಅಂತ. ಅಂದ್ರೆ 4 ಸೆಕೆಂಡ್ ನಾಲ್ಗೆ ರುಚಿಗೆ ನಾವು 40 ವರ್ಷದ ಜೀವನ ನಡಾಡಕ್ಕೆ ಹೋಗಿದ್ದೀವಿ. ಅದಕ್ಕೆ ನಮಗೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಹೀಗಾಗಿ ಹಾಸ್ಪಿಟಲೈಸೇಷನ್ ಅಂಡ್ ಹಾಸ್ಪಿಟಲ್ ಸೆಕ್ಟರ್ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್ ಅಂತಕ್ಕಂಥ. ಅದರಿಂದ ಹೊರಗೆ ತರಬೇಕು. ಅಂಡ್ ವಾಟ್ ಈಸ್ ದೇರ್ ಇನ್ ಯರ್ ಹೌಸ್? ಹಿತ್ತಿಲ್ ಗಿಡ ಮದ್ದಲ್ಲ, ಹಿತ್ತಿಲ್ ಗಿಡವೇ ಮದ್ದು. ಹಿಂದಿನ ಕಾಲದಲ್ಲಿ ಕೆಮ್ಮು ಒಂದು ಎಷ್ಟು ಜನ, 100ಕ್ಕೆ 4 ಜನ ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ತುಳಸಿ ತಿಂದೆ, ಲವಂಗ ತಿಂದೆ, ಏಲಕ್ಕಿ ತಿಂದೆ ಅಂತ. ಇವತ್ತು ಲವಂಗ ಹೌ ಡಸ್ ಇಟ್ ಲುಕ್ ಲೈಕ್? ಇನ್ನು 10 ವರ್ಷ ಬಿಟ್ಟರೆ ತುಳಸಿ ನೀವು ಹೀಗೆ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ಬೇಕು, ಓ ತುಳಸಿ ಹೀಗಿತ್ತಂತೆ. ಆಲೋವೆರಾ ಎಷ್ಟು ಜನ ಸರ್ ಎಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾತು. ಅದು ಕುಮಾರಿ ಅಂತ ಹೆಸರು. ಫಾರ್ ಎಕ್ಸಾಂಪಲ್ ಟು ಸೇ, ಅಂದ್ರೆ ತಾರುಣ್ಯಾವಸ್ಥೆಯಲ್ಲಿ ಅನೇಕ ನಿಮ್ಮ ಡಿಸ್ಮೆನೋರಿಯಾ ಪೀರಿಯಡ್ಸ್ ಅಲ್ಲಿ, ಮೆನ್ಸ್ಟ್ರಿಯಲ್ ಪೀರಿಯಡ್ಸ್ ಅಲ್ಲಿ ಪೇನ್ ಆಗ್ತಕ್ಕಂಥ ಸಂದರ್ಭದಿಂದ ಹಿಡಿದು ಮೊಡವೆ, ಮುಖಕ್ಕೆ ಬೇಡದ ಒಡವೆ ಅಂತ ಕರಿತೀವಿ, ಆ ಸಂದರ್ಭದವರೆಗೂ ಬಾಹ್ಯವಾಗಿ ಮತ್ತು ಆಭ್ಯಂತರವಾಗಿ ಎರಡೂ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ದ್ರವ್ಯ ಆಲೋವೆರಾ. ಅದಕ್ಕೆ ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಕುಮಾರಿ ಅಂತ ಇಟ್ಟಿದ್ರು. ಅಂದ್ರೆ ಕೌಮಾರ್ಯಾವಸ್ಥೆಯಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಇದು ನೆರವಾಗುತ್ತೆ. ತುಳಸಿ ಫಾರ್ ದಟ್ ಮ್ಯಾಟರ್. ತುಳಸಿ ನೀವು ಮನೇಲಿ ಇಟ್ಕೊಂಡ್ರೆ ಅನೇಕ ಪ್ರಾಬ್ಲಮ್ಸ್ ಬರಲ್ಲ. ಅರಶಿನ, ಬೆಳ್ಳುಳ್ಳಿ, ಜೀರಿಗೆ, ಗ್ಯಾಸ್ಟ್ರೈಟಿಸ್ಗೂ ಜೀರಿಗೆಗೆ ಅವಿನಾಭಾವ ಸಂಬಂಧ. ನೀವು ಜೀರಿಗೆ ಮಲ್ಲಿಟ್ಕೊಂಡ್ರೆ 60 to 70% ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ನ ಕಂಟ್ರೋಲ್ ಮಾಡಬಹುದು. ಅಂಡ್ ಮಿತ್ಸ್ ಅಂಡ್ ಮಿಸ್ಕಾನ್ಸೆಪ್ಷನ್ಸ್ ನ ಹೊರಗೆ ಮಾಡಕ್ಕೆ ದಿಸ್ ವಾಸ್ ಅ ವಂಡರ್ಫುಲ್ ಸ್ಟೇಜ್ ಫಾರ್ ಮೀ ಅಂತ. ಬಹಳ ಜನ ತುಪ್ಪ ತಿನ್ಬಿಟ್ರೆ ಇದು ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ನಾವು ತುಪ್ಪ ತಿನ್ನಲ್ಲ. ಆಕ್ಚುಲಿ ತುಪ್ಪ ತಿಂದ್ರೆ ಬುದ್ಧಿ ಜಾಸ್ತಿ ಆಗುತ್ತೆ. ಇನ್ ಒನ್ ಆಫ್ ದ ಸ್ಟಡೀಸ್ ವಿ ಸೇ 20 ವರ್ಷ ಯಾರು 1 ಸ್ಪೂನ್ ತುಪ್ಪ ತಿಂದಿದ್ದಾರೆ ಅವ್ರಿಗೆ ಆರ್ಥರೈಟಿಸೇ ಬರೋಲ್ಲ.
ಅಷ್ಟು ಚೆನ್ನಾಗಿ ಜಾಯಿಂಟ್ಸ್ ಲೂಬ್ರಿಕೇಟ್ ಆಗಿರುತ್ತೆ. ಸೊ ಇಟ್ ಲೂಬ್ರಿಕೇಟ್ಸ್ ದ ಇಂಟರ್ನಲ್ ಜಾಯಿಂಟ್ಸ್ ಆಫ್ ದ ಬಾಡಿ ಅಂತಕ್ಕಂಥದ್ದು. ಆಮೇಲೆ ನಾವು ನಿತ್ಯ ಆಹಾರ ವಿಹಾರಗಳನ್ನ ಯಾವ ರೀತಿ ಇಟ್ಕೊಳ್ಬೇಕು, ಡೂಸ್ ಅಂಡ್ ಡೋಂಟ್ಸ್, ನೀಡ್ ಟು ನೋ, ಮಸ್ಟ್ ಟು ನೋ ಅಂತಕ್ಕಂಥದ್ದು ಬಹಳ ಡಿಮಾರ್ಕೇಟಿವ್ ಡಿಫ್ರೆನ್ಸ್. ಇವೆಲ್ಲ ನೀವು ತಿಳ್ಕೊಳ್ಳೇಬೇಕು. ಇವತ್ತು ಆಹಾರ ಆರೋಗ್ಯವಾಗಿದೆಯಾ ಅಂದ್ರೆ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ, ಹಾಗಾಗಿ ನಾನು ಆರೋಗ್ಯವಾಗಿ ಇರಬಹುದು. ಎಂಥ ದುಸ್ಥಿತಿ ತಲುಪಿದೀವಿ. ಒಂದು ಮಗು ಹುಟ್ಟು ಅಂದ್ರೆ ಇನ್ನೂ ಒಂದ್ಸಲಿ ಡಾಕ್ಟರ್ ತೋರಿಸಿ ಹುಷಾರಾಗಿದ್ದಾರೆ ಅವ್ರು ಹೇಳಿದ್ರೆ ಮಾತ್ರ ಹುಷಾರಂತ, ಅಂದ್ರೆ ಆ ಹಂತಕ್ಕೆ ನಾವು ತಲುಪಿಬಿಟ್ಟಿದ್ವಿ. ಸೊ ಸೂಪರ್ ಸ್ಪೆಷಾಲಿಟಿ ಈಸ್ ಇನ್ ದ ವರ್ಚ್ ಆಫ್ ನೋಯಿಂಗ್ ಮೋರ್ ಅಂಡ್ ಮೋರ್ ಅಬೌಟ್ ಲೆಸ್ ಅಂಡ್ ಲೆಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ, ಸಮಗ್ರ ದೃಷ್ಟಿಕೋನದಲ್ಲಿ ಸಮರ್ಪಕವಾಗಿ ಸಮರ್ಥನೀಯವಾಗಿ ಆರೋಗ್ಯವನ್ನ ನಾವು ಸ್ಟೆಬಿಲೈಸ್ ಮಾಡಬೇಕು ಅಂದ್ರೆ ಅಂಗೈಯಲ್ಲಿ ಆರೋಗ್ಯ, ಮನೇಲಿರ್ತಕ್ಕಂತಹ ಪ್ರತಿಯೊಂದು ದ್ರವ್ಯವು, ಮನೇಲಿರ್ತಕ್ಕಂಥ ಸಿಂಪಲ್ ಒಂದು ಅಡಿಗೆ ಮನೆ ಒಂದು ಫಾರ್ಮಸಿ ಆಗಬೇಕು. ಅದನ್ನ ಯಾವುದೇ ಕಾಲದಲ್ಲಿ ತಗೊಂಡು ದುಷ್ಪರಿಣಾಮ ಇಲ್ಲ, ಯಾವುದೇ ಡೋಸ್ ಅಲ್ಲಿ ತಗೊಂಡು ದುಷ್ಪರಿಣಾಮ ಇಲ್ಲ. ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಹಿರಿಯರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಂಡು ಔಷಧಿಗಳನ್ನ ಮೆಡಿಕಲ್ ಶಾಪ್ ಹೋಗಿ ತಗೊಂಡ್ ಬರೋ ಬದಲಿ ಆಗಬಾರ್ದು. ಅಂಡ್ ದೇರ್ ಇಸ್ ಅ ಡಿಸ್ಕ್ಲೈಮರ್ ಆಸ್ ವೆಲ್, ಎಲ್ಲಾ ಖಾಯಿಲೆಗಳಿಗೂ ನಾವು ಮನೆ ಮದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನೆ ಮದ್ದಿನಿಂದ ಅನೇಕ ಖಾಯಿಲೆಗಳನ್ನ ಬರೋದನ್ನ ತಡೆಗಟ್ಟಬಹುದು. ಅಂಡ್ ಅನೇಕ ಖಾಯಿಲೆಗಳನ್ನ ಆ ಹಂತದಲ್ಲೇ ಸರಿಪಡಿಸ್ತಕ್ಕಂಥ ಶಕ್ತಿ, ಚೈತನ್ಯ, ಆ ನೈಪುಣ್ಯತೆ ಆ ಮನೆ ಮದ್ದಿಗಿದೆ ಅಂದಾಗ ಅದನ್ನ ಯಾಕೆ ಸಮರ್ಪಕವಾಗಿ ಬಳಸಬಾರದು ಅಂತಕ್ಕಂಥ ಲಾಜಿಕ್ಕಿಂದ ಶುರು ಮಾಡಿದ್ವಿ. ಡಾಕ್ಟರ್, ಇದ್ರ ಜೊತೆಗೆ ಇನ್ನೊಂದು ನಂಬಿಕೆ ಇದೆ. ಅಂದ್ರೆ ಸಾಮಾನ್ಯವಾಗಿ ಜನರಿಗೆ ಈ ಮಾತ್ರೆಗಳ ಮೇಲೆ ಇರುವಂತಹ ನಂಬಿಕೆ ಮನೆ ಮದ್ದಿನ ಮೇಲೆ ಯಾಕಿರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಆಹಾಹಾ ಅದು ಒಂದ್ ತಿಂದ್ರೆ ಕಮ್ಮಿ ಆಗ್ಬಿಡತ್ತಾ, ಅದ್ ಹೇಗೆ ಹೇಳ್ತೀರಾ ನೀವು ಅಂತ. ಟ್ರೈ ಮಾಡ್ದೇನೆ ಯಾಕೆ ಇಂತಹ ಅಸಡ್ಡೆ ಅಂತೀರಾ? ಬಹಳಷ್ಟು ಜನ ಆಯುರ್ವೇದಕ್ಕೂ ಅಷ್ಟೇ, ಸರ್ ನಾವೀಗ ಇಂಗ್ಲಿಷ್ ಔಷಧಿ ತಗೋತಾ ಇದೀವಿ, ಆಯುರ್ವೇದನೂ ತಗೋಬಹುದಾ ಅಂತ. ನಾನು ಅವ್ರಿಗೆ ನಿಮ್ ಎಷ್ಟು ವರ್ಷ ಆಗಿದೆ ಅಷ್ಟು ವರ್ಷ ನೀವು ಆಯುರ್ವೇದವನ್ನೇ ತಗೊಂಡಿದ್ದೀರಿ. ನೀವು ಅನ್ನ, ಸಾರು, ಕೋಸಂಬರಿ, ಒಬ್ಬಟ್ಟು, ತರಕಾರಿ, ಪಲ್ಯ ಏನ್ ತಗೊಂಡಿದ್ದೀರಿ ಇವೆಲ್ಲವೂ ಆಯುರ್ವೇದ ಅವಿನಾಭಾಜ್ಯ ಅಂಗಗಳೇ. ಬಿಕಾಸ್ ಆಯುರ್ವೇದ ಇಸ್ ನಾಟ್ ಜಸ್ಟ್ ಎ ಟ್ರೀಟ್ಮೆಂಟ್ ಸೈನ್ಸ್, ಇಟ್ ದ ಸೈನ್ಸ್ ಆಫ್ ಲೈಫ್ ಅಂತ. ಒಂದು ಜೀವನ ಶಾಸ್ತ್ರ ಅದು. ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ತನ್ನ ಜಾತಕರ್ಮದಿಂದ ಹಿಡಿದು ಮರಣದ ಹೊಂದೋ ತನಕ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ಪ್ರೊಸೀಜರ್ಸ್ನ ತಾನು ಕಾಪಾಡ್ಕೊಳ್ಬೇಕು, ಹೇಗೆ ಹಲ್ಲುಜ್ಜಬೇಕು, ಕಿವಿಲಿ ಗುಗ್ಗಿ ಯಾಕೆ ತೆಗಿಬೇಕು, ಆಕಳಿಕೆನ ಯಾಕೆ ತಡಿಬೇಕು, ಯಾಕೆ ತಡಿಬಾರದು, ಕಣ್ಣಲ್ಲಿ ಗೀಜನ ಯಾಕೆ ತೆಗಿಬೇಕು, ಆ ಅಧಾರಣೀಯ ವೇಗಗಳೇನು, ಇವೆಲ್ಲವೂ ಸಿಂಪಲ್ ಆಸ್ಪೆಕ್ಟ್ಸ್ನ ಸ್ವಸ್ಥ ವೃತ್ತ ಅಂತಕ್ಕಂಥ ಆಸ್ಪೆಕ್ಟ್ ಇಂದ ಹಿಡಿದು ಹೇಗೆ ಹೌ ಟು ಬಿ ಇವನ್ ಮೋರ್ ಹೆಲ್ತಿಯರ್ ಅಂತ. ಯು ಆರ್ ಹೆಲ್ತಿ, ಹೌ ಟು ಬಿ ಇವನ್ ಮೋರ್ ಹೆಲ್ತಿಯರ್. ಕ್ವಾಲಿಟಿ ಆಫ್ ಲೈಫ್ ಬಹಳ ಇಂಪಾರ್ಟೆಂಟ್. ಎಷ್ಟು ವರ್ಷ ಬದುಕ್ತೀವಲ್ಲ, ಎಷ್ಟು ವರ್ಷ ನಾವು ಆರೋಗ್ಯವಾಗಿ ಸಮಾಜಕ್ಕೆ ನಾವು ಹೆಲ್ತಿಯಾಗಿ ಸಮಾಜದ ಸ್ವಾಸ್ಥ್ಯತೆನೂ ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಬದುಕ್ತೀವಿ ಅನ್ನೋದು ಇಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಆ ದೃಷ್ಟಿಕೋನದಲ್ಲಿ ಅಡಿಗೆ ಮೇಲಿರ್ತಕ್ಕಂಥ ಚಿಕ್ಕ ಪುಟ್ಟ ದ್ರವ್ಯಗಳಿಂದ ಹಿಡಿದು ಅನೇಕ ಆಯುರ್ವೇದಿಕ್ ಆಸ್ಪೆಕ್ಟ್ಸು ನಾವು ಪ್ರತಿನಿತ್ಯ ಒಂದು ಹರ್ಬ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಆ್ಯಂಡ್ ಸಿಂಪಲ್ ಕಾನ್ಸೆಪ್ಟ್, ಈಗ ಜೀರಿಗೆ, ಧನಿಯಾ, ಓಂ ಕಾಳನ್ನು ತುಪ್ಪದಲ್ಲಿ ಹುರ್ಕೊಂಡು ಕಷಾಯ ಮಾಡ್ಕೊಂಡು ಕೊಟ್ಟಿರಿ, ಮಾಡಕ್ಕೆ 5 ನಿಮಿಷ ಸಾಕು. 5 ನಿಮಿಷ. ನಾವು ಕಷಾಯ ಕಿಶೋರಲ್ಲಿ ಅನೇಕ ಕಷಾಯಗಳನ್ನು ಇನ್ಕಾರ್ಪೊರೇಟ್ ಮಾಡಿದ್ವಿ. ಲಕ್ಷಾಂತರ ಜನ ಇವತ್ತಿಗೂ, ಅದು ನಿಂತು 1.5 ವರ್ಷ ಆದರೂ ಇದೇ ವಾಹಿನಿಯಲ್ಲಿ ಮಾಡಿದ್ದ ಕಾರ್ಯಕ್ರಮ. 1.5 ವರ್ಷ ಆದರೂ ಸರ್ ಆ ಕಷಾಯ ನಮ್ಗೆ ಇವತ್ತಿಗೂ ಒಂದು ರಾಮಬಾಣ ಕೆಲಸ ಮಾಡ್ತಿದೆ. ವಿ ಆರ್ ವೆರಿ ಹ್ಯಾಪಿ, ಎಸ್ಪೆಷಲಿ ದಿ ಆಫೀಸ್ ಗೋಯಿಂಗ್ ಕಾರ್ಪೊರೇಟ್ ಸೆಕ್ಟರ್. ನಾನು ಸ್ಮೋಕ್ ಮಾಡ್ತಿದ್ದೆ, ಎಷ್ಟೋ ಜನ ಸ್ಮೋಕಿಂಗ್ ಬಿಟ್ಟಿದ್ದಾರೆ, ಎಷ್ಟೋ ಜನ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಪಾಸಿಬಲ್ ಬಿಕಾಸ್ ವಿ ನೀಡ್ ಟು ಎಜುಕೇಟ್ ದಮ್, ಇನ್ಕಲ್ಕೇಟ್ ದಮ್ ಅಬೌಟ್ ಆಯುರ್ವೇದ ಅಂತ. ಎಸ್ ಸರ್, ಖಂಡಿತವಾಗಿಯೂ ಡಾಕ್ಟರ್ ಹೇಳ್ತಾ ಇದ್ರು ಮನೆಯಲ್ಲಿ ಅಡುಗೆ ಮನೆ ಒಂದು ಫಾರ್ಮಸಿಯಾಗಿ ಕೆಲಸ ಮಾಡುತ್ತೆ ಅಂತ. ಈ ಹಿಂದೆ ನಾವು ಹಿನ್ನೆಲೆಯನ್ನ ನೋಡೋದಾದ್ರೆ ಮನೆಗೊಬ್ಬರು ವೈದ್ಯರು ಇರ್ತಾ ಇದ್ರು. ತಲೆಮಾರುಗಳಿಂದ ಮನೆಯಲ್ಲೇ ಇರುವಂತಹ ಅಥವಾ ಹಿತ್ತಲಲ್ಲಿ ಇರುವಂತಹ ಗಿಡಗಳನ್ನ ಬಳಸಿ ಯಾವ ರೀತಿ ಔಷಧಿಗಳನ್ನ ತಯಾರು ಮಾಡಬೇಕು ಅನ್ನೋದಕ್ಕೆ ಮನೆಯ ಒಬ್ಬ ಸದಸ್ಯ ಅದರ ವಿದ್ಯೆಯನ್ನ, ಅದರ ಕೈಗುಣವನ್ನ ಕಲ್ತ್ಕೊಳ್ತಾ ಇದ್ರು. ಆದ್ರೆ ಇವತ್ತಿನ ದಿನಮಾನದಲ್ಲಿ ಈ ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂತಹ ಒಂದು ಗಾದೆ ಮಾತಿನಂತೆ ಜನ ಮನೆ ಮದ್ದನ್ನ ಮರೀತಾ ಇದ್ದಾರೆ. ಆದ್ರೆ ಅಂಗೈಯಲ್ಲಿ ಆರೋಗ್ಯದ ಮೂಲಕ ಡಾಕ್ಟರ್ ಕಿಶೋರ್ ಮನೆಯಲ್ಲೇ ಯಾವ ರೀತಿ ಮದ್ದನ್ನ ಬಳಸಿ ನಮ್ಮ ಆರೋಗ್ಯವನ್ನ ಸ್ವಸ್ಥವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈ 100ರ ಸಂಭ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಸಂಗೊಳ್ಳಿ ರಾಯಣ್ಣನಾಗಿ ಸಲ್ಮಾನ್ ಖಾನ್, ದರ್ಶನ್ ಕನ್ನಡದ ಸಲ್ಮಾನ್ ಖಾನ್, ತ್ರಿಷಾ ಜೊತೆ 4 ಹೀರೋಗಳು. ಸಿನಿಮಾ ಹಂಗಾಮ ಸಂಜೆ 6:30ಕ್ಕೆ. ವೀಕ್ಡೇಸ್ಗಾಗಿ, ವೀಕೆಂಡ್ಸ್ಗಾಗಿ, ಫ್ಯಾಮಿಲಿ ಜನರಿಗಾಗಿ, ರೊಮ್ಯಾಂಟಿಕ್ ಜನರಿಗಾಗಿ, ಜಾಯ್ ರೈಡ್ಗಾಗಿ, ಸ್ಮೂತ್ ರೈಡ್ಗಾಗಿ, ನನ್ನ ಟೈಮ್ಗಾಗಿ, ನಮ್ಮ ಟೈಮ್ಗಾಗಿ
ಬಂದಿದೆ ಮೊಬಿಲಿಯೋ, ಹೋಂಡಾದ ಸ್ಟೈಲಿಶ್ ಮತ್ತು ಸ್ಪೇಷಿಯಸ್ 7 ಸೀಟರ್. ಪವರ್ ಮತ್ತು ಸ್ಟೈಲ್ ನನಗಾಗಿ, ಜಾಗ ಮತ್ತು ಮೈಲೇಜ್ ನಮ್ಮವರಿಗಾಗಿ. ಹೋಂಡಾ ಮೊಬಿಲಿಯೋ, ನನಗಾಗಿ ನಮ್ಮವರಿಗಾಗಿ. ಇದೀಗ ಮುತ್ತೂಟ್ ಫಿನ್ಕಾರ್ಪ್ ಅರ್ಪಿಸುತ್ತಿದೆ ಗೋಲ್ಡ್ ಲೋನ್. ಬಡ್ಡಿ ಕೇವಲ 4 ಪೈಸಾ ಮಾತ್ರ. ತಕ್ಷಣ ನಿಮ್ಮ ಹತ್ತಿರದಲ್ಲಿರುವ ಮುತ್ತೂಟ್ ಫಿನ್ಕಾರ್ಪ್ ಶಾಖೆಗೆ ಬನ್ನಿ. ಮುತ್ತೂಟ್ ಫಿನ್ಕಾರ್ಪ್, ಜೀವನದಲ್ಲಿ ಬದಲಾವಣೆ ಬೇಕಾದಾಗ. ಹಲೋ ಸರ್, ನಾನು IRD ಅಂತ ಮಾತಾಡೋದು. ನಿಮ್ಗೆ ಹೊಸ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಹೇಳಬೇಕಿತ್ತು. ಹೇಳಿ. ಈ ಪಾಲಿಸಿಯಲ್ಲಿ ನಿಮ್ಮ ಹಣ 5 ವರ್ಷದಲ್ಲಿ ಡಬಲ್ ಆಗುತ್ತೆ, ಬೋನಸ್ ಸಿಗುತ್ತೆ. ಹೌದಾ? ನೀವು IRDA ಇಂದ ಮಾತಾಡ್ತಿದ್ದೀರಾ? ಸ್ವಲ್ಪ ಇರಿ, ನನ್ನ ಫ್ರೆಂಡ್ ಒಬ್ಬರನ್ನ ಕಾನ್ಫರೆನ್ಸ್ ತರ್ತೀನಿ. ಹೇಳಯ್ಯ. IRDA ಹೈದರಾಬಾದ್ ನಿಂದ ಮಾತಾಡ್ತಿದ್ದೀನಿ ಸರ್. ಆದ್ರೆ ಕಾಲ್ ಟ್ರೇಸ್ ನಲ್ಲಿ ತಿಳಿದು ಬರೋ ಪ್ರಕಾರ ನೀನು ಲಾಜ್ಪತ್ ನಗರ, ಡೆಲ್ಲಿಯ ಯಾವ್ದು ಅಂಗಡಿಯಿಂದ ಮಾತಾಡ್ತಿದ್ದಿ. IRDA ಹೆಸರಲ್ಲಿ ಜನರನ್ನು ವಂಚಿಸ್ತಿದ್ಯಾ? ಲಾಠಿ ರುಚಿ ನೋಡ್ಬೇಕಾ ನಿಂಗೆ? IRDA ಅಥವಾ ಅದರ ಅಧಿಕಾರಿ ಯಾವುದೇ ರೀತಿಯ ವಿಮೆ ಅಥವಾ ಬೋನಸ್ ಘೋಷಿಸೋದಿಲ್ಲ. ಇಂಥ ಕರೆಗಳನ್ನು ಸ್ವೀಕರಿಸುವರಲ್ಲಿ ವಿನಂತಿ ಏನಂದ್ರೆ ತಕ್ಷಣ ಫೋನ್ ನಂಬರ್ ಸಹಿತ ಪೊಲೀಸರಲ್ಲಿ ದೂರು ದಾಖಲಿಸಿ. ಸತ್ಯ ಸುಳ್ಳಿನ ವ್ಯತ್ಯಾಸ ತಿಳಿಯಿರಿ, ಜಾಗೃತರಾಗಿರಿ. ವಿವೇಕ್, ಇವತ್ತು ಸಂಡೇ ಕಣ. ಇಲ್ಲಮ್ಮ, ಮ್ಯಾಚ್ ಇದೆ. ಇವತ್ತು ಏನಾದ್ರೂ ಮಾಡ್ಲೇಬೇಕು. ಟೇಬಲ್ ಅಮ್ಮ, ಟೇಬಲ್ ಅಲ್ಲಿ ನಾವಂತೂ ಜೊತೆಲಿ ಕೂತು ತಿನ್ನೋದಿಲ್ಲ, ಅದಕ್ಕೆ ಮಾರಿಬಿಟ್ಟೆ. ಅಜ್ಜಿ, ಇವತ್ತಿಂದ ಜೊತೆಲಿ ಕೂತೆ ತಿನ್ನೋಣ, ಪ್ರಾಮಿಸ್. ಎಲ್ಲಿ ಮಾರಿದ್ವೋ ಅಲ್ಲಿಂದ ಖರೀದಿ ಕೂಡ ಮಾಡ್ಬೋದು. ಬೆಲೆಯು ಸ್ವಲ್ಪ ಮೌಲ್ಯವು. OLX ಮಾರಿಬಿಡಿ. ಲಾಜ್ ಹೇಗೆ ಗೆಲ್ಲೋದು? ಈಗಿನದ್ರಲ್ಲಿ ಎಲ್ಲಾನು ಹಾಕು. ಮಾಡ್ಬೇಕಾದ್ದನ್ನು ಈಗ್ಲೇ ಮಾಡು. ಹೇಳಿಕ್ಕಿದ್ರೆ ಈಗ್ಲೇ ಹೇಳು. ಕೆಲವರು ಯೋಚನೆಯಲ್ಲೇ ಜೀವನ ಕಳೀತಾರೆ, ಕೆಲವರು ಚಿಕ್ಕ ಕ್ಷಣದಲ್ಲಿ ಜೀವನ ಪೂರ್ತಿ ಕಳೀತಾರೆ. ಲಾರ್ಜ್ ಆಗೋದು ಇಂಥವೇ ಚಿಕ್ಕ ಕ್ಷಣಗಳಿಂದ. ಸ್ಮಾಲ್ ಸೇರಿಸ್ತಾ ಹೋಗು, ಲಾರ್ಜ್ ಮಾಡುತ್ತಾ ಹೋಗು. ಸೀಗ್ರಮ್ಸ್ ರಾಯಲ್ ಸ್ಟಾಗ್ ಮೆಗಾ ಮ್ಯೂಸಿಕ್. ಇಟ್ಸ್ ಯೋರ್ ಲೈಫ್, ಮೇಕ್ ಇಟ್ ಲಾರ್ಜ್. The Cellcon A35K smartphone has a smart dual SIM slot, smart 1 GHz processor, smart audio player, smart video player, smart 3.5 inches display, smart dual cameras. It's Wi-Fi smart, Bluetooth smart, 3G smart, understands 21 Indian languages. So very smart. Smart 2GB internal memory and smart OS KitKat. ಇಂಥ ಸ್ಮಾರ್ಟ್ಫೋನ್ ಎಲ್ಲೂ ಸಿಗಲ್ಲ, ಈ ರೇಟ್ಗೆ ಬರಲ್ಲ. ಹೊಸ Cellcon A35K 2995K. ಅಂಗೈಯಲ್ಲಿ ಆರೋಗ್ಯ 100ನೇ ಸಂಚಿಕೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಬೆಳಗಾಗ್ತಾ ಇದ್ದ ಹಾಗೆ ಸುವರ್ಣ ಸುದ್ದಿವಾಹಿನಿಯಲ್ಲಿ ನಿಮ್ಮ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯವನ್ನ ಯಾವ ರೀತಿ ಹುಷಾರಾಗಿಟ್ಕೊಳ್ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಹೊತ್ತು ಡಾಕ್ಟರ್ ಕಿಶೋರ್ ಅಂಗೈಯಲ್ಲಿ ಆರೋಗ್ಯದ ಮೂಲಕ ನಿಮ್ಮ ಮುಂದೆ ಬರ್ತಾರೆ. ಸೊ ಹಿರಿಯ ಕಲಾವಿದರೊಬ್ಬರು ಕಿಶೋರ್ ಅವರ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ಕಿಶೋರ್ ಅವರೇ, ಯಾರದು ಅನ್ನೋದನ್ನ ನೋಡೋಣ ಬನ್ನಿ. ಎಸ್. ಅತೀವ ಬಲಹೀನಂತೂ ಲಂಘನಂ ನೈವ ಕಾರಯೇತ್ ಯೇ ಗುಣಾಃ ಲಂಘನೆ ಪ್ರೋಕ್ತಾನ್ ತೇ ಗುಣಾಃ ಲಘು ಭೋಜನೆ. ಅದು ಆಯುರ್ವೇದದ ಬಹಳ ದೊಡ್ಡ ಬೀಜ ಮಂತ್ರ. ಆಯುರ್ವೇದದಲ್ಲಿಯೇ ಆಯಸ್ಸನ್ನು ವೃದ್ಧಿ ಮಾಡುವ ಶಾಸ್ತ್ರ ಏನಿದೆ ಅದು ನಮ್ಮ ಈ ಕಾಲಘಟ್ಟಕ್ಕೆ ತುಂಬ ಜನರಿಗೆ ಅದು ನಿಕೃಷ್ಟವೇ ಸರಿ. ಆದರೆ ಅಂಗೈಲಿನ ಆರೋಗ್ಯ ಕಾರ್ಯಕ್ರಮ ಸುವರ್ಣ ಸುದ್ದಿವಾಹಿನಿ ಏನು ಹೊರತರ್ತಾ ಇದೆ, ಅದರಲ್ಲೂ ಡಾಕ್ಟರ್ CA ಕಿಶೋರ್ ಮುಂದಾಳತ್ವದಲ್ಲಿ ಇದು ತುಂಬಾ ಶ್ಲಾಘ್ಯ ಮತ್ತು ಸ್ತುತ್ಯ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಹಿತ್ತಲ ಗಿಡವೇ ಮದ್ದು, ನಮ್ಮ ಪಾರಂಪರಿಕ ಜ್ಞಾನದಲ್ಲಿ ಅಂತಹ ಬಲ ಮತ್ತೆ ಮಹತ್ವ ಸತ್ವಗಳು ಇವೆ ಅಂತ ಹೇಳುವಂತಹ ಕಾರ್ಯಕ್ರಮ ಅಂಗೈಲಿನ ಆರೋಗ್ಯ. ಅಂಗೈಲಿ ರೇಖೆಗಳು ಉಂಟು, ಅಂಗೈಲಿನ ಸೇವನೆ ಮಾಡುವಂತಹ ಆಹಾರವು ನಮ್ಮ ಆಯಸ್ಸಿಗೆ ಕೊಡುಗೆಯಾಗಿ ಸಲ್ಲಿಕೆ ಆಗ್ತಿರುತ್ತವೆ. ಹಾಗೆ ಸಲ್ಲಿಕೆ ಆಗುವಂತಹ ಈ ಅಂಗೈಯಲ್ಲಿ ಆಗುವಂತಹ ಎಲ್ಲ ಕೆಲಸಗಳು ಎಷ್ಟರ ಮಟ್ಟಿಗೆ ನಾವು ಪೂರಕವಾಗಿ ಬಳಸ್ಕೊಳ್ತಿದ್ದೇವೆ, ಅದು ಹೇಗೆ ಮಾರಕವಾಗಬಹುದು ಅನ್ನೋದನ್ನ ಅಂಗೈಲಿನ ಆರೋಗ್ಯ ಶ್ರುತಪಡಿಸುತ್ತೆ. ಅದಕ್ಕೆ ಕಾರಣಕರ್ತರಾಗಿರುವಂತಹ ಸಮಸ್ತರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತೆ ಡಾಕ್ಟರ್ CA ಕಿಶೋರ್ ಅವರಿಗೆ ವಿಶೇಷವಾಗಿ ಈ 100 ಕಂತುಗಳು ಇಷ್ಟಕ್ಕೆ ಮುಗಿದ ಸಾವಿರಾರು ಕಂತುಗಳು ಜನಪ್ರಯೋಜನ ಪಡೀಲಿ, ನೀಡಿಕೆಗೆ ತಕ್ಕ ಗ್ರಹಿಕೆಯಾಗಿ ಜನರು ಇದನ್ನು ಹೆಚ್ಚೆಚ್ಚು ಗ್ರಹಿಸಿ ತಾವು ತಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಂಡು ಅನುಸರಿಸಿ ಆರೋಗ್ಯವನ್ನ, ದೇಹಾರೋಗ್ಯವನ್ನ ಮತ್ತೆ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಅಂಗೈಯಲ್ಲಿ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಕಿಶೋರ್ ಅವರು ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ 100 ಕಂತುಗಳು ಇವಾಗ ಆಗ್ತಾ ಇರೋ ಸಂದರ್ಭದಲ್ಲಿ ನನ್ನ ಈ 2 ಮಾತುಗಳು. ಕಿಶೋರ್ ಅವರು ಉತ್ತಮ ವಾಗ್ಮಿಗಳು,
ಮತ್ತು ಒಳ್ಳೆಯ ಅಂಕಣಕಾರರು ಕೂಡ. ದುಡ್ಡು ಮಾಡೋದು ಒಂದೇ ಅವರ ಉದ್ದೇಶವಲ್ಲ, ಜನಹಿತ ಕಾರ್ಯಕ್ರಮವಾಗಬೇಕು ತಮ್ಮ ಕೆಲಸಗಳು ಅನ್ನೋ ಒಂದು ಚಿಂತನೆಯಿಂದ ಅವರು ಆಯುರ್ವೇದ ಅನ್ನುವುದನ್ನು ಜಗದ್ವಿಖ್ಯಾತ ಮಾಡಬೇಕು, ಎಲ್ಲರಿಗೂ ಅದರ ಅನುಕೂಲ ಪಡ್ಕೊಳ್ಳೋ ಹಾಗಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಡಿಯಾ ಆಯುರ್ವೇದ ಫೌಂಡೇಶನ್ ಅಂತ ಒಂದು ಮಾಡಿಕೊಂಡು ಅದರ ಅಧ್ಯಕ್ಷರು ಆಗಿದ್ದರು. ಈ ಅಂಗೈಯಲ್ಲಿ ಆರೋಗ್ಯ ಅನ್ನೋ ಕಾರ್ಯಕ್ರಮದ 100 ಕಂತುಗಳು ಆಗ್ತಾ ಇರೋ ಸಂದರ್ಭದಲ್ಲಿ ನಾನು ಅವರಿಗೆ ಇನ್ನೂ ಹೆಚ್ಚಿನ ಈ ತರಹದ ಕಾರ್ಯಕ್ರಮಗಳಾಗಲಿ, ಅದರ ಮೂಲಕ ಜನರಿಗೆ ಹೆಚ್ಚಿನ ಉಪಯೋಗವಾಗಲಿ. ನಮ್ಮ ಡಾಕ್ಟರ್ ಕಿಶೋರ್ ಅವರು ಅಂಗೈಯಲ್ಲಿ ಆರೋಗ್ಯ ಅಂದರೆ ನಮ್ಮ ಕೈಯಲ್ಲೇ ಆರೋಗ್ಯ ಇದೆ ಅಂತ ಹೇಳಿ ಇದನ್ನು ಸುವರ್ಣ 24x7 ನ್ಯೂಸ್ ವಾಹಿನಿ ಮೂಲಕ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿದ್ದಾರೆ. ಅದು 1, 2, 3 ಕಂತಲ್ಲ, 100 ಕಂತು, 100 ಎಪಿಸೋಡ್ ಮುಗಿಸಿದ್ದಾರೆ. ಸೊ ಈ 100 ಎಪಿಸೋಡ್ ಮುಗಿಸೋದ್ರಲ್ಲಿ ಅವರ ಶ್ರಮ ಹಾಗೂ ವಾಹಿನಿಯ ಒಂದು ಶ್ರಮ ಕೂಡ ಇದೆ. ಇದನ್ನು ಜನಗಳಿಗೆ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಬಹಳ ಚೆನ್ನಾಗಿ ಇದನ್ನು ಮೂಡಿ ಬಂದಿದೆ. ನಾನು ಕೂಡ ಇದರ ಒಂದು ಫಲಾನುಭವಿ ಆಗಿದ್ದೇನೆ. ಇದಕ್ಕೆ ವಾಹಿನಿಗೂ ನನ್ನ ಧನ್ಯವಾದಗಳು ಹಾಗೂ ಡಾಕ್ಟರ್ ಕಿಶೋರ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಡಾಕ್ಟರ್ ಕಿಶೋರ್, ಏನ್ ಹೇಳ್ತೀರಾ? ಹಿರಿಯ ಕಲಾವಿದರು, ಅದರ ಜೊತೆಗೆ ಯಾವ ರೀತಿ ಆರೋಗ್ಯವನ್ನ ನಾವೇ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನೀವು ಜನರಿಗೆ ನೀಡ್ತಾ ಇರುವಂತಹ ಜ್ಞಾನದ ಬಗ್ಗೆ ಮಾತಾಡಿದ್ರು. ಡೆಫಿನೆಟ್ಲಿ. ಈ 3 ಏನು ದೊಡ್ಡ ವ್ಯಕ್ತಿಗಳ ಒಂದು ತುಣುಕನ್ನು ಹಾಕಿದ್ರಿ, ಬಹಳ ಸಮರ್ಥನೀಯವಾದಂತಹ ವ್ಯಕ್ತಿತ್ವಗಳು. ಬಿಕಾಸ್ ದೇ ಹ್ಯಾವ್ ವಾಕ್ಡ್ ದೇರ್ ಲೈಫ್ ಅಂತ. ಸುಚೇಂದ್ರ ಪ್ರಸಾದರು ನನ್ನ ಎಲ್ಲ ಚಟುವಟಿಕೆಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹಳಷ್ಟು ಏರು ಬೇರು ಎಲ್ಲ ಇರುತ್ತೆ ಜೀವನದಲ್ಲಿ. ಅಂಥ ಸಂದರ್ಭದಲ್ಲಿ ಕೈ ಹಿಡಿದು ಒಂದು ಹಿ ಈಸ್ ಬೀಯಿಂಗ್ ಎನ್ ಇನ್ಸ್ಪೈರಿಂಗ್ ಫೋರ್ಸ್ ಅಂತಕ್ಕಂಥದ್ದು. ಹಾಗೆಯೇ ನಮ್ಮ ದತ್ತಣ್ಣವರು ಕೂಡ ಆಯುರ್ವೇದವನ್ನು ಅನುಭವಿಸಿ, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಆಯುರ್ವೇದ ಟು ದ ಫುಲ್ಲೆಸ್ಟ್ ಪಾಸಿಬಲ್ ಎಕ್ಸ್ಟೆಂಟ್. ಸೊ ಹಿ ನೋಸ್ ವಾಟ್ ಆಯುರ್ವೇದ ಈಸ್ ಅಂತ. ಆ್ಯಂಡ್ ಇಂಥ ಹಿರಿಯರು ಎಲ್ಲ ವಾಕ್ಸ್ ಆಫ್ ಲೈಫಲ್ಲಿ ಆಯುರ್ವೇದದ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದಾಗ ನಮಗೂ ಬಹಳ ಒಂದು ಆತ್ಮಾಭಿಮಾನ ಜಾಸ್ತಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಜನನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದರ ಸದ್ಬಳಕೆ ಆಗಬೇಕು. ಇವತ್ತೇನಾಗ್ತಿದೆ, ಆಯುರ್ವೇದ ಅಂದ ತಕ್ಷಣ ಒಂದು ಕಾಸ್ಮೆಟಾಲಜಿ, ಕಪ್ಪಗಿರೋರನ್ನ ಬೆಳ್ಳಗೆ ದಪ್ಪಗಿರೋರನ್ನ ಸಣ್ಣಗೆ ಮಾಡೋಕ್ಕೋಸ್ಕರ, ಕಣ್ಣು ಕೆಳಗಿರತಕ್ಕಂಥ ಡಾರ್ಕ್ ಸರ್ಕಲ್ನ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತಾ. ಇದಕ್ಕಾಗಿ ಸೀಮಿತವಾಗಿ ಆಯುರ್ವೇದ ಅಲ್ಲ. ಕಮ್ ಟು ಅಸ್ ಫಾರ್ ಅ ಥೆರಪಟಿಕ್ ವೆಂಚರ್ ಅಂತ. ಎಲ್ಲಿ ಚಿಕಿತ್ಸಾತ್ಮಕ ದೃಷ್ಟಿಕೋನ ನೀವು ಆಯುರ್ವೇದಕ್ಕೆ ಬರ್ತೀರಿ, ನಿಮ್ಮದೇ ಚಿಕಿತ್ಸಾ ಪದ್ಧತಿ, 5000 ವರ್ಷಗಳ ಹಿಂದಿನ ಚಿಕಿತ್ಸಾ ಪದ್ಧತಿ, ಟೈಮ್ ಟೆಸ್ಟೆಡ್ ಅಂಡ್ ಮೋಸ್ಟ್ ಟ್ರಸ್ಟೆಡ್, ಮತ್ತೆ ಅನಾದಿ ಮತ್ತು ಅನಂತ ಅಂತ. ಶತಮಾನಗಳಿಂದ ಎಲ್ಲ ಜನರೇಷನ್ಸ್ನ ಒಂದು ಲೆಗಸಿಯಾಗಿ ಇದನ್ನು ಯೂಸ್ ಮಾಡ್ತಾ ಬರ್ತಿದ್ದೀವಿ. ಇಟ್ ಈಸ್ ವೆರಿ ಸೇಫ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್, ಡಿವೈಡ್ ಆಫ್ ಎನಿ ಸಾರ್ಟ್ಸ್ ಆಫ್ ಸೈಡ್ ಎಫೆಕ್ಟ್ಸ್, ಲೋ ಕಾಸ್ಟ್. ಆಮೇಲೆ ಈ ಪಂಚಕರ್ಮ ಅಂತೆಲ್ಲ ಏನು ಹೇಳ್ತೀವಲ್ಲ, ಅದನ್ನು ನಾವು ಕೂಡ ತುಂಬ ಡಿಮಾರ್ಕೆಟಿವ್ ಆಗಿ, ವಿವೇಚನಾತ್ಮಕವಾಗಿ, ವಿಚಾರಾತ್ಮಕವಾಗಿ ಅಳವಡಿಸ್ಕೊಂಡಿದ್ದೆ. ಅದರಲ್ಲಿ ಅನೇಕ ತುಂಬ ಕಷ್ಟ ಸಾಧ್ಯವಾದಂತಹ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ಸು, ಮೈಗ್ರೇನು, ಅನ್ಕಂಟ್ರೋಲ್ ಡಯಾಬಿಟಿಸು, ಕ್ರಾನಿಕ್ ಸ್ಟ್ರೆಸ್ಸು, ಒಬೆಸಿಟಿ, ಈ ಥರದ ಅನೇಕ ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ, ತ್ವರಿತವಾಗಿ ನಿವಾರಣೆ ಆಗುತ್ತೆ. ಆಮೇಲೆ ನಾವು ಯಾವಾಗ ಡಯಟ್ ಅಂತೀವಿ, ಅನೇಕ ಜನಕ್ಕೆ ಆಯುರ್ವೇದ ಅಂದ ತಕ್ಷಣ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸಿಂಪ್ಲಿಫೈ ದ ಡಯಟ್. ಮಾರ್ನಿಂಗ್ ಶೆಡ್ಯೂಲ್ಸಲ್ಲಿ ನಾವೇನನ್ನು ಹೇರ್ತಾ ಇಲ್ಲ. ಇದೆಲ್ಲ ತಗೊಳ್ಳಿ, ನಿಮ್ಮ ಅಕ್ಕಪಕ್ಕದಿರತಕ್ಕಂಥದ್ದು ಉಪಯೋಗ ಮಾಡಿದ್ರೆ ನಿಮಗೊಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಅಂತ. ಸಂಸ್ಕೃತದಲ್ಲಿ ಪಥ್ಯ ಅಂದ ತಕ್ಷಣ ಪಥಾಹಿತಂ ಪಥ್ಯಂ ಅಂತ ಕರಿತೀವಿ. ಯಾವುದು ಪಥ ಅಂದರೆ ಇಂಟರ್ನಲ್ ಪಾತ್ವೆ, ಅದಕ್ಕೆ ಹಿತವೋ ಅದು ಪಥ್ಯ ಅಂತ. ಬಟ್ ಇಟ್ ವಾಸ್ ರಾಂಗ್ ನೋಷನ್. ಆಯುರ್ವೇದ ಡಾಕ್ಟರ್ ಹೋಗ್ಬಿಟ್ಟು ನಮ್ಗೆ ಇಷ್ಟ ಆಗೋದಕ್ಕೆಲ್ಲ ಕಡಿವಾಣ ಹಾಕ್ಬಿಡ್ತಾರೆ. ನೀವು ಇವಾಗ ಜಿಲೇಬಿ ತಿನ್ಬೇಡಿ, ನಾನು ಯಾರು ಹಿಂದ್ಗಡೆಯಿಂದ ಬಾಗಲಲ್ಲಿ ಜಿಲೇಬಿ ತಂದು ಕೊಡಲ್ಲ. ನೀವು 4 ಸೆಕೆಂಡ್ ನಾಲಿಗೆ ರುಚಿ 40 ವರ್ಷ ಜೀವನ ಹಾಳು ಮಾಡ್ಕೋಬೇಡಿ, ಅಡಾಡಿಬೇಡಿ ಜೀವನವನ್ನ ಅಂತಕ್ಕಂಥ ಸದುದ್ದೇಶ ಮಾಡ್ತಿದ್ದೀವಿ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. 3 ಮಹನೀಯರು ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಯುರ್ವೇದ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಅಂಡ್ ಅವ್ರು ಮಾತಾಡೋದು ತುಂಬಾನೇ ಖುಷಿ ತಂದಿದೆ, ತುಂಬಾ ಆತ್ಮೋಲ್ಲಾಸ ಆಗಿದೆ ಅಂತ. ಎಸ್, ಈಗ ನಮಗೆ ಒಬ್ಬ ಕಾಲರ್ ರೆಡಿ ಆಗಿದ್ದಾರೆ. ರಾಜ್ ಕರೆ ಮಾಡಿದ್ದಾರೆ. ರಾಜ್, ಡಾಕ್ಟರ್ ಕಿಶೋರ್ ಇದ್ದಾರೆ, ಮಾತಾಡಿ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು ಅವ್ರನ್ನ. ಮೇಡಮ್, ಖಂಡಿತ ಅಂಗೈಯಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಬಹಳ ಅತ್ಯದ್ಭುತವಾದಂತ ಕಾರ್ಯಕ್ರಮ ಇದು. ಯಾವುದೇ ಒಂದು ಮನೆಯಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ಒಡವೆ ಇದೆ, ಎಷ್ಟು ಹಣ ಇದೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಒಂದು ರಾಷ್ಟ್ರ ಸಮೃದ್ಧವಾಗಿರ್ಬೇಕಾದ್ರೆ ಒಂದು ಮನೆಯಲ್ಲಿ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆರೋಗ್ಯ ಏನು ಅನ್ನೋದನ್ನ ಮತ್ತೆ ಆಯುರ್ವೇದ ಏನು ಅನ್ನೋದನ್ನ ಇವತ್ತು ಡಾಕ್ಟರ್ ಕಿಶೋರ್ ಅವರಿಂದ ನಾವು ತಿಳ್ಕೊಂಡಿದೀವಿ. ನಿಮ್ಮ ಸುವರ್ಣ ನ್ಯೂಸ್ ಅಲ್ಲಿ ಪ್ರಸಾರ ಆಗ್ತಾ ಇದೆ ಪ್ರತಿನಿತ್ಯ. ಅದನ್ನು ನೋಡಿ ಇವತ್ತು ನಾವು ಖಂಡಿತ ಎಷ್ಟು ಮಟ್ಟಿಗೆ ನಾವು ಆರೋಗ್ಯವನ್ನು ಅಳವಡಿಸ್ಕೊಂಡಿದೀವಿ ಅಂದ್ರೆ ನಿಜಕ್ಕೂ ಬಹಳ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಬರಬೇಕು. ಪ್ರತಿಯೊಬ್ಬ ಪ್ರಜೆಯೂ ಸಹ ಇದನ್ನ ಅಳವಡಿಸ್ಕೊಳ್ಬೇಕು. ಪ್ರತಿ ಮನೆಯಲ್ಲೂ ಸಹ ಆರೋಗ್ಯವಾಗಿದ್ರೆ ಖಂಡಿತ ಅದಕ್ಕಿಂತ ಒಂದು ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಅನ್ನೋದನ್ನ ತಮ್ಮ ವಾಹಿನಿ ಮುಖಾಂತರ ಡಾಕ್ಟರ್ ಕಿಶೋರ್ ಅವರು ತಿಳಿಸಿದ್ದಾರೆ.
ದಯವಿಟ್ಟು ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲೋದಿಲ್ಲ. ಇವತ್ತು ಆಯುರ್ವೇದ ಅನ್ನೋದನ್ನ ನಿಜವಾಗ್ಲೂ ಅದು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ, ಮತ್ತೆ ಅದರಲ್ಲಿ ನಮ್ಮ ಸಂಸ್ಕೃತಿ ಅಡಕವಾಗಿದೆ, ನಮ್ಮ ಒಂದು ಸೊಗಡು ಅಡಕವಾಗಿದೆ ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಮತ್ತು ನಿಮ್ಮ ಸುವರ್ಣ ನ್ಯೂಸ್ಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ ರಾಜ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಕಿಶೋರ್ ಅವರೇ, ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕ ಪಾರಂಪರಿಕ ಜ್ಞಾನ ಹಾಗೂ ಮಾಡರ್ನ್ ಲೈಫ್ ಸ್ಟೈಲ್, ಈ ಎರಡರ ನಡುವೆ ತಿಕ್ಕಾಟಗಳಂತೂ ದಿನಂಪ್ರತಿ ನಡೀತಾ ಇರುವಂತಹದ್ದು. ಈಗಾಗಲೇ ರಾಜ್ ಅವರು ಹೇಳಿದ ಹಾಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ, ನಮ್ಮ ಮನೆಯಲ್ಲೇ ಇರುತ್ತವೆ, ನಮ್ಮ ಅಡಿಗೆ ಮನೆಯ ಡಬ್ಬಿಯಲ್ಲಿ. ವೆರಿ ಪ್ರಿಸೈಸ್ ಇನ್ ದ ರಿಯಲ್ ಆರ್ಟ್ ಆಫ್ ಲೈಫ್ ಇಸ್ ಟು ಇಂಟಿಗ್ರೇಟ್ ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ. ಆಧುನಿಕ ತಂತ್ರಜ್ಞಾನದ ಜೊತೆಗೆ ಹಿಂದಿನ ಶಾಸ್ತ್ರದ ಸಮನ್ವಯತೆನ ಯಾವಾಗ ಮಾಡ್ತೀವಿ ಆವಾಗಲೇ ಸಂಪೂರ್ಣ ಯಶಸ್ಸನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಬರೀ ಅಜ್ಜನ ಹಾಕಿದ ಆಲಿದ ಮರ ಅಂತ ಅದಕ್ಕೊಂದಕ್ಕೆ ಜೋತು ಬಿದ್ದರೆ ಯಾವುದೂ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸೈಂಟಿಫಿಕ್ ಮಾಡರ್ನೈಸ್ಡ್ ಪ್ಯಾರಾಮೀಟರ್ಸ್ಗೆ ನೀವು ಹಿಂದಿನ ಟ್ರೆಡಿಷನಲ್ ಏನು ಹೇಳಿದ್ರು ಎಲ್ಲರನ್ನು ತುಲನಾತ್ಮಕವಾಗಿ ಇಂಟಿಗ್ರೇಟ್ ಮಾಡ್ತಾ ಬ್ಲೆಂಡ್ ಮಾಡ್ತಾ ಬರ್ತಿದ್ದಾಗ ಅದರ ಮೌಲ್ಯತೆಯೇ ಬೇರೆ, ಅದರ ಸ್ವೀಕೃತಿಯ ಶಕ್ತಿಯೇ ಬೇರೆ, ಅದರ ಅಳವಡಿಕೆಯ ಯುಕ್ತಿಯೇ ಬೇರೆ. ಇದನ್ನ ನಾವು ಮಾಡ್ತಾ ಬರ್ತಿದ್ದಾಗ ಹೆಚ್ಚಿನ ಮಟ್ಟದ ಯಶಸ್ಸು ದೀರ್ಘಕಾಲೀನ ಸಾಧ್ಯ. ಆಯುರ್ವೇದವನ್ನ ಬರೀ ಸೇವನೆ ಮಾಡೋದಲ್ಲ, ಅನುಭವಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಮಸ್ಯೆಗೆ ಉಪ್ಪು ಬೇಡ ಅಂತ ಹೇಳ್ತೀವಿ, ಉಪ್ಪನ್ನ ಬಿಟ್ಟು ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ. ಹೌದು, ಉಪ್ಪು ಇಲ್ಲದೆ ಇರತಕ್ಕಂಥ ರುಚಿಯಲ್ಲಿ ಏನು ರುಚಿ ಇದೆ ಅಂತ ಕಂಡುಕೊಳ್ಳೋದೇ ಜೀವನ. ಲೈಫ್ ಈಸ್ ನಾಟ್ ಅಬೌಟ್ ಗೈನಿಂಗ್, ಲೈಫ್ ಈಸ್ ಆಲ್ಸೋ ಅಬೌಟ್ ಲೂಸಿಂಗ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಲೈಫ್ ಈಸ್ ಆಲ್ವೇಸ್ ಅಬೌಟ್ ಬ್ಯಾಲೆನ್ಸಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ವೆನ್ ವಿ ಬ್ಯಾಲೆನ್ಸ್ ಹೆಲ್ತ್, ಆವಾಗ ಅದ್ರ ಮಜಾನೇ ಬೇರೆ. ಅದನ್ನ ಪ್ರತಿನಿತ್ಯ ಬದುಕೋದು, 100 ವರ್ಷ ಆರೋಗ್ಯವಾಗಿ ಬದುಕೋದು ಪ್ರತಿಯೊಬ್ಬನ ಹಕ್ಕಾಗಿರ್ಬೇಕು. ಅದ್ರ ಬಗ್ಗೆ ಆ ದೃಷ್ಟಿಕೋನದಲ್ಲಿ ಒಂದು ಹೋರಾಟ ಆಗಿರ್ಬೇಕು. ಆವಾಗ ಮಾತ್ರ ಆಯುಷಿಗೆ ಒಂದು ಅರ್ಥಪೂರ್ಣವಾದಂತಹ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆ ಬದುಕಿ ಅಲ್ಲ. ಖಂಡಿತವಾಗಿಯೂ ಕೂಡ ನಾವು ಬದುಕ್ತೀವಿ ಖಂಡಿತ, ಆದ್ರೆ ಆರೋಗ್ಯವಾಗಿ ಬದುಕೋದು ಎಷ್ಟು ಮುಖ್ಯ, ಹಾಗೂ ಮನೆಯಲ್ಲೇ ಫಾರ್ಮಸಿ ಯಾವ ರೀತಿ ನಾವು ಬೆಳೆಸ್ಕೋಬೇಕು, ಯಾವ ರೀತಿ ಉಳಿಸ್ಕೋಬೇಕು ನಮ್ಮ ಆರೋಗ್ಯವನ್ನ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯವೂ ಕೂಡ ನಮ್ಮ ವೀಕ್ಷಕರಿಗೆ ಒಂದು ಅಭೂತಪೂರ್ವ ಮಾಹಿತಿಗಳನ್ನ ನೀಡ್ತಾ ಬಂದಿದ್ದೀರಾ. ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಮತ್ತೆ 200ರ ಎಪಿಸೋಡ್ ನಲ್ಲಿ ಮತ್ತೆ ನಾವು ಸಿಗೋಣ ಅನ್ನುವಂತಹ ಆಶಯದೊಂದಿಗೆ ಧನ್ಯವಾದಗಳು ಕಿಶೋರ್. ನಮಸ್ಕಾರ. ವೀಕ್ಷಕರೇ, ಇದು ಅಂಗೈಯಲ್ಲಿ ಆರೋಗ್ಯ 100ರ ವಿಶೇಷ ಸಂಚಿಕೆ. ಆರೋಗ್ಯ ಜೋಪಾನ ನಿಮ್ಮ ಮನೆಯಲ್ಲಿರುವಂತಹ ಫಾರ್ಮಸಿಯನ್ನ, ಅಂದ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಮನೆ ಮದ್ದನ್ನ ಬಳಸಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕೋಟ್ಯಾಧಿಪತಿಗಳೇ ಅವರ ಟಾರ್ಗೆಟ್. ಚೊಂಬು ತೋರಿಸಿ ಹಾಕ್ತಾರೆ ಪಂಗನಾಮ. ಚೊಂಬೇಶ್ವರ ಇಂದು ರಾತ್ರಿ 8:30ಕ್ಕೆ. magicbricks.com ಪಡೆಯಿರಿ ಪ್ರಾಪರ್ಟೀಸ್ ನ ಎಲ್ಲಕ್ಕಿಂತ ಜಾಸ್ತಿ ಆಪ್ಷನ್ಸ್ ಹಾಗೂ ಅದಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿ. ಸೊ ಮುಗುಳ್ನಗುತ್ತಾ ಮನೆ ಆರಿಸಿರಿ. magicbricks.com ಸರಿಯಾದ ಪ್ರಾಪರ್ಟಿ ಸಿಗುತ್ತೆ ಇಲ್ಲಿ. ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕಡಿಮೆ ಬಂದಿದೆ ಅಲ್ವಾ ನಮ್ಮ ಡಯಟ್ ಎಸಿ ಇಂದಾಗಿ? ಅಟ್ ಲೀಸ್ಟ್ ಒಂದು ಡಯಟ್ ಆದ್ರೂ ಕೆಲಸ ಮಾಡುತ್ತಲ್ಲ. ಚಿಕ್ಕಂದಿನಿಂದಲೇ ಒಳ್ಳೆ ಅಭ್ಯಾಸ ಕಲಿಸೋದು ಅಗತ್ಯ. ಉತ್ತಮ ವಸ್ತು ತಿನ್ಸೋದು ಇನ್ನೂ ಅಗತ್ಯ. ಉದಾಹರಣೆಗೆ ಉಪ್ಪು. ಅಂಕುರೊಪ್ಪು, ಇದರ ಕಣ ಕಣದಲ್ಲಿದೆ ಶುದ್ಧತೆ ಮತ್ತು ಸರಿ ಪ್ರಮಾಣದಲ್ಲಿ ಅಯೋಡಿನ್. ಆರೋಗ್ಯದ ಕಾಳಜಿ ವಹಿಸುವವರು ನೀಡ್ತಾರೆ ಬೆಳೆಯೋ ಮಕ್ಕಳಿಗೆ ಶಕ್ತಿ ಮತ್ತು ಬುದ್ಧಿಯ ವಿಕಾಸ. ಅಂಕುರೊಪ್ಪು ಅಸಲಿ ಉಪ್ಪು. ಉಪ್ಪು ಕಡಿಮೆ ತಿನ್ನಿ, ಆದ್ರೆ ಸರಿಯಾಗಿ ತಿನ್ನಿ. ತಗೊಳ್ಳಿ ಶೆಲ್ ರಿಮ್ಯುಲಾ, ನನ್ನ ಪರಿಶ್ರಮಿ ಸಂಗಾತಿ. ಶೆಲ್ ರಿಮ್ಯುಲಾ ಇಂಜಿನ್ ಸವೆತವನ್ನು 61% ಕಡಿಮೆ ಮಾಡುತ್ತದೆ ಮತ್ತು ಇಂಜಿನ್ ಬಾಳಿಕೆ ಹೆಚ್ಚಿಸುತ್ತದೆ. ಇದರಿಂದಾಗಿ ನಿಮಗೆ ಸಿಗುತ್ತದೆ ಅಧಿಕ ಉಳಿತಾಯ. ಶೆಲ್ ರಿಮ್ಯುಲಾ, ಇದು ಕೂಡ ನಿಮ್ಮಷ್ಟೇ ಪರಿಶ್ರಮಿ. ಅವರು ಸ್ಲೆಜ್ ಮಾಡಬಹುದು, ಅವರು ಮೈಂಡ್ ಗೇಮ್ಸ್ ಆಡಬಹುದು, ಆದ್ರೆ ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಗುರುವಾರ 26 ಮಾರ್ಚ್ ಬೆಳಿಗ್ಗೆ 7 ಗಂಟೆಗೆ ಲೈವ್ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ. When everyone else spent hours knotting their bow ties, one exceptional man did it just once. The creator of the pre-knotted bow tie was 1 in 100. That's 69.in. Be 1 in 100.
Samsung Galaxy S6 and S6 Edge. Pre-book now. The Cellcon 835K smartphone has a smart dual SIM slot, smart 1 GHz processor, smart audio player, smart video player, smart 3.5 inches display, smart dual cameras. It's Wi-Fi smart, Bluetooth smart, 3G smart, understands 21 Indian languages. So very smart. Smart 2GB internal memory and smart OS KitKat. ಇಂಥ ಸ್ಮಾರ್ಟ್ ಫೋನ್ ಎಲ್ಲೂ ಸಿಗಲ್ಲ, ಈ ರೇಟ್ಗೆ ಬರಲ್ಲ. ಹೊಸ ಸೆಲ್ಕಾನ್ A35K 2995ಕ್ಕೆ. ನಮ್ಮ ಸುತ್ತಲೂ ಅನೇಕ ಘಟನೆಗಳು ದಿನನಿತ್ಯ ನಡೆಯುತ್ತಿರುತ್ತವೆ. ನಾವು ವಿವರಿಸುವ ಈ ಘಟನೆಯನ್ನು ನೀವು ನೋಡಿರಬಹುದು ಅಥವಾ ಸ್ವತಃ ಅನುಭವಿಸಿರಬಹುದು. ಕೆಲವರು ಬಾಡಿಗೆ ಮನೆಯಲ್ಲಿರುವಾಗ ಸಾಕಷ್ಟು ಹಣ ಮತ್ತು ಯಶಸ್ಸು ಗಳಿಸಿ ಸ್ವಂತ ಮನೆಯನ್ನು ಖರೀದಿಸಿ ಗಳಿಸಿದ ಹಣವನ್ನು ಕಳೆದುಕೊಳ್ಳುವುದಲ್ಲದೆ ಆ ಮನೆಯ ಸಾಲವನ್ನು ತುಂಬಲಾರದೆ ಮನೆಯನ್ನು ಮಾರಿಕೊಂಡವರಿದ್ದಾರೆ. ಈ ಘಟನೆ ಸಂಭವಿಸಲು ಕಾರಣ ಏನೆಂಬುದನ್ನು ಎಂದಾದರೂ ಗಂಭೀರವಾಗಿ ಚಿಂತಿಸಿದ್ದೀರಾ? ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಸರಳ ವಾಸ್ತುವಿನಲ್ಲಿ ಸ್ವಂತ ಮನೆ ಮತ್ತು ಬಾಡಿಗೆ ಮನೆ ಎರಡನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸ್ವಂತ ಮನೆಯ ಲಕ್ಷ್ಮೀ ಸ್ಥಾನದಲ್ಲಿ ಶೌಚಾಲಯ ಬಂದಿರುತ್ತದೆ. ಸ್ವಂತ ಮನೆಯ ಮುಖ್ಯದ್ವಾರ ಮನೆಯ ಮುಖ್ಯಸ್ಥನಿಗನುಗುಣವಾಗಿರುವುದಿಲ್ಲ. ಬಾಡಿಗೆ ಮನೆಯಲ್ಲಿ ಲಕ್ಷ್ಮೀ ಸ್ಥಾನ ಸಂಪೂರ್ಣ ದೋಷಮುಕ್ತವಾಗಿರುತ್ತದೆ. ಬಾಡಿಗೆ ಮನೆಯ ಮುಖ್ಯದ್ವಾರ ಮುಖ್ಯಸ್ಥನಿಗನುಗುಣವಾಗಿರುತ್ತದೆ. ಹೀಗಾಗಿ ಬಾಡಿಗೆ ಮನೆಯಲ್ಲಿದ್ದಾಗ ಉತ್ತಮ ಸಂಪದ್ಭರಿತನಾಗಿದ್ದ ವ್ಯಕ್ತಿ ಸ್ವಂತ ಮನೆಗೆ ಬಂದ ತಕ್ಷಣ ಮನೆಯನ್ನು ಮಾರಿಕೊಳ್ಳುವ ಪರಿಸ್ಥಿತಿಗೆ ಬರುತ್ತಾನೆ. ಇಂದು ಗುರೂಜಿಯವರಿಂದ ತರಬೇತಿ ಪಡೆದ ಸರಳ ವಾಸ್ತು ತಜ್ಞರು ಕೇವಲ ಮನೆಯ ನಕ್ಷೆಯನ್ನು ನೋಡಿ ಆ ಮನೆಯಲ್ಲಿ ವಾಸಿಸುವವರ ಜೀವನ ಪರಿಸ್ಥಿತಿಯ ಚಿತ್ರಣವನ್ನು ಅವರ ಮುಂದೆಯೇ ಆಶ್ಚರ್ಯಕರ ರೀತಿಯಲ್ಲಿ ವಿವರಿಸುತ್ತಾರೆ. ಇಂದು ಗುರೂಜಿಯವರ ಸರಳ ವಾಸ್ತುವನ್ನು ಅಳವಡಿಸಿಕೊಂಡು ಹಣಕಾಸಿನಲ್ಲದೆ ಜೀವನದ ಪ್ರತಿ ಘಟ್ಟಗಳಲ್ಲಿಯೂ ಉತ್ತಮ ಅಭಿವೃದ್ಧಿಯನ್ನು ಕಂಡುಕೊಂಡವರು ಹಲವರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಂದರ ಪರಿಸರವನ್ನು ಹೊಂದಿದೆ ಆಗುಂಬೆ. ಆಗುಂಬೆಯ ಪಕ್ಕದಲ್ಲಿಯೇ ಕರುವಿಹಕ್ಲು ಎಂಬ ಪುಟ್ಟ ಗ್ರಾಮವಿದೆ. ವ್ಯವಸಾಯ ಮಾಡುತ್ತಾ ತನ್ನ ಕುಟುಂಬದೊಂದಿಗೆ ಇದೇ ಗ್ರಾಮದಲ್ಲಿ ಗೋಪಾಲಕೃಷ್ಣ ವಾಸವಾಗಿದ್ದಾರೆ. ಕಷ್ಟಪಟ್ಟು ದುಡಿಯುತ್ತಿದ್ದರೂ ಇವರ ಕೈಯಲ್ಲಿ ಹಣ ಮಾತ್ರ ಉಳಿಯುತ್ತಿರಲಿಲ್ಲ. 3 ವರ್ಷಗಳಿಂದ ಪ್ರಯತ್ನಪಟ್ಟಿದ್ದರೂ ಅರ್ಧಕ್ಕೆ ನಿಂತಿದ್ದ ಮನೆಯನ್ನು ಸಂಪೂರ್ಣ ಮಾಡಲಾಗಿರಲಿಲ್ಲ. ಮನೆಯಲ್ಲಿ ಮನಸ್ತಾಪಗಳುಂಟಾಗಿ ಶಾಂತಿ ಕದಡಿತ್ತು. ಇಷ್ಟೆಲ್ಲ ಗೊಂದಲಗಳ ನಡುವೆ ಗೋಪಾಲಕೃಷ್ಣ ತಮ್ಮ ಮನೆಗೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ವೈಜ್ಞಾನಿಕ ಸರಳ ವಾಸ್ತುವನ್ನು ಅಳವಡಿಸಿಕೊಳ್ಳುತ್ತಾರೆ. ನಾವು ಹುಟ್ಟಿದಾಗಿಲಿಂದನೂ ಕೂಡ ನಮ್ಮ ತಂದೆಗೆ ಒಂದು ಕನಸಿತ್ತು, ಒಂದು ಮನೆಯನ್ನು ಮಾಡಬೇಕು, ನಮಗೋಸ್ಕರ ಒಂದು ಏನೇನಾದರೂ ಒಂದನ್ನ ಇದು ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅವರ ಒಂದು ಆತ್ಮವಿಶ್ವಾಸದಲ್ಲೇ ನೋಡ್ತಾ ಇದ್ವಿ ನಾವು, ನಮ್ಮ ತಂದೆಗೆ ಏನೋ ಒಂದು ಆಸೆ ಇದೆ, ನಮಗೋಸ್ಕರ ಏನಾದರೂ ಮಾಡಬೇಕು ಅಂತ. ಅದು ಏನು ಮಾಡಿದರೂ ಕೂಡ ಕೈಗೂಡ್ತಿರ್ಲಿಲ್ಲ. ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಮನೆ ಕಟ್ಟಬೇಕನ್ನೋಂಥದ್ದು ಒಬ್ಬರ ಜೀವನದಲ್ಲಿ ಬರುವಂಥ ಒಂದು ಮಹತ್ವದ ಗಳಿಗೆ. ಎಷ್ಟು ಮಾಡಿದರೂ ಕೂಡ ಆಗ್ತಿರ್ಲಿಲ್ಲ. ಕೊನೆಗೆ ದೃಢ ನಿಶ್ಚಯ ಮಾಡಿ 3 ವರ್ಷದ ಹಿಂದೆ ಮನೆ ಕಟ್ಟಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆ 3 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಂಥ ಮನೆ ಸ್ಟಾರ್ಟ್ ಆಯ್ತೇ ವಿನಃ ಯಾವುದೇ ರೀತಿಯಲ್ಲಿ ಮೂವ್ಮೆಂಟ್ ಆಗಲಿಲ್ಲ. ದುಡ್ಡಿತ್ತು ನಮ್ಮ ಹತ್ರ, ಬಟ್ ಯಾವುದೇ ಕಾರಣಕ್ಕೂ ಮುಂದೆ ಹೋಗೋಂಥ ಪರಿಸ್ಥಿತಿ ಇರಲಿಲ್ಲ. ಏನಾದರೂ ಒಂದು ಅಡೆತಡೆಗಳು, ಏನೋ ಸಣ್ಣ ಸಣ್ಣ ವಿಷಯಗಳು, ಮುಂದೆ ಅಮೌಂಟ್ ತೊಂದರೆ ಆಗುವಂಥದ್ದು, ಅಥವಾ ಅಮೌಂಟ್ ಬಂತು ಅಂತ ಅಂದ್ಕೂಡಲೇ ಲೇಬರ್ ಪ್ರಾಬ್ಲಮ್ ಆಗುವಂಥದ್ದು, ಏನಾದರೂ ಒಂದು ಸಮಸ್ಯೆಗಳಿದ್ದು. ಆದರೆ
ನನಗೆ ಅನಿಸ್ತು ನಾನು ಇದಕ್ಕೆ ಪರಿಹಾರ ಸೂಚಿಸಬೇಕಂತಂದ್ರೆ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಅದಕ್ಕಾಗಿ ನಾವು ಸರಳ ವಾಸ್ತುವನ್ನು ಫಿಟ್ ಮಾಡಿದ್ವಿ. 3 ವರ್ಷದಲ್ಲಿ ಕಟ್ಟಿದಂತಹ ಮನೆ ಕೇವಲ 3 ತಿಂಗಳಿನಲ್ಲಿ ಆಗುತ್ತೆ ಅಂತ ಭರವಸೆ ನೀಡಿದ್ರು. ನಮ್ಗೆ ನಂಬಿಕೆ ಇರಲಿಲ್ಲ. ಆದರೆ ಆ 3 ತಿಂಗಳಿನಲ್ಲೇ ನಮ್ಮ ಮನೆ ಕಂಪ್ಲೀಟ್ ಆಯಿತು ಅನ್ನೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಗೆ ಮುಂದೆ ಬರ್ತಾ ನನ್ನ ಎಜುಕೇಷನಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತು. ನಾನು ಹಳ್ಳಿಗಾಡಿನ ಪ್ರದೇಶದಿಂದ ಹೋದೋದ್ರಿಂದ ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಆಗ್ತಿತ್ತು ಮೊದಲು. ಬಟ್ ಯಾವಾಗ ಸರಳ ವಾಸ್ತುವನ್ನ ಫಿಟ್ ಮಾಡ್ಕೊಂಡ್ವೋ ಅವಾಗ ನನ್ನಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಬರಕ್ಕೆ ಶುರು ಆಯಿತು. ಇದ್ದ 80-120 ಜನದಲ್ಲಿ ಎಲ್ಲರೂ ಕೂಡ ನನ್ನ ಗಿರೀಶ್ ಅಂತ ಗುರುತಿಸ್ತಾರೆ. ಅದಕ್ಕೋಸ್ಕರ ಒಂದು ಏನೋ ಹೆಮ್ಮೆ ಇದೆ. ಅದಕ್ಕೆ ಏನೇ ನನ್ನ ಬದಲಾವಣೆಗೆ ಕಾರಣ ಆಗಿರುವಂಥದ್ದು ಸರಳ ವಾಸ್ತು. ಸರಳ ವಾಸ್ತುವಿಗೂ ಮೊದಲು ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುತ್ತಿದ್ದವು. ಅಲ್ಲದೆ ಕೈಯಲ್ಲಿ ಹಣ ಉಳಿಯದೆ ಗೊಂದಲಕ್ಕೀಡಾಗಿದ್ದರು. ಮೊದಲು ಎಷ್ಟು ದುಡಿದ್ರು ಉಳಿತಾ ಇರಲಿಲ್ಲ. ಉಳಿಸ್ಬೇಕಂತ ಹೇಳಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗ್ತಿತ್ತು. ಅದು ನಾವೇನೋ ಒಂದು ಐಡಿಯಾ ಇಟ್ಕೊಂಡು ಏನೋ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ವಿನಿಯೋಗ ಆಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ. ಈಗ ನಾವು ಯಾವುದಕ್ಕೆ ವಿನಿಯೋಗ ಮಾಡ್ಬೇಕಂತ ಹೇಳ್ತೀವಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ವಿನಿಯೋಗ ಆಗುತ್ತೆ. ಈಗ ನನ್ನ ಮಕ್ಕಳಿಗೂ ಆರೋಗ್ಯ ಸರಿ ಇರ್ತಾನೆ ಇರಲ್ಲ. ಒಂದೊಂದು ದಿವಸ 2 ಸಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಇದೆ ಮಕ್ಕಳನ್ನ. ಯಾವತ್ತು ನೋಡಿದ್ರು ಆರೋಗ್ಯ ಸರಿ ಇಲ್ಲ. ಈಗ ಸರಳ ವಾಸ್ತು ಮಾಡಿಸಿದ ಮೇಲೆ ನಾವು ಸದ್ಯ ಆಸ್ಪತ್ರೆಗೆ ಅಂತಲೇ ಹೋಗಿಲ್ಲ. ಈಗ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಂತಂದರೆ, ಸರಳ ವಾಸ್ತು ನಿಜವಾಗ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಹತ್ತರವಾದ ಒಂದು ಬದಲಾವಣೆ ತರಲಿಕ್ಕೆ ಒಂದು ದಾರಿಯಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆ ಓದು ಯಾವ ರೀತಿಯಾಗಿ ನಾವು ನಮ್ಮ ತಲೆಗೆ ತಗೊಳ್ತೀವಿ ಅನ್ನೋದಕ್ಕೆ ನಮ್ಮ ಸರಳ ವಾಸ್ತುವಿನಲ್ಲಿ ಹಲವಾರು ವಿಧಾನಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಆ ವಿಧಾನಗಳು ನೀವು ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ದಾರಿಯನ್ನು ತಲುಪಬಹುದು ಅಂತ ಹೇಳ್ತೀನಿ. ಒಂದು ನಿರ್ದಿಷ್ಟ ಗುರಿಯನ್ನು ಮುಟ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಾಕಷ್ಟು ಗಳಿಸಿದ್ದೀನಿ. ನಾನು ಅದರಿಂದ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಈ ಸರಳ ವಾಸ್ತು ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ತರ್ತದೆ ಅಂತ ಹೇಳಲಿಕ್ಕೆ. ವಾಸ್ತು ಅಂತಂದ್ರೆ ಈಗಿನ ಕಾಲದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಕೇವಲ ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಹಿಂದೂಗಳು ಮಾತ್ರ ಅಳವಡಿಸ್ಕೋಬೇಕು ಅಂತ ಒಂದು ವಿಚಾರಗಳು ಎಲ್ಲರಲ್ಲೂ ಮೂಡ್ತವೆ. ಆದರೆ ನಾವು ಸರಳ ವಾಸ್ತುವನ್ನು ನೋಡಿದಾಗ ಅದು ಯಾವುದೇ ರೀತಿಯಾದಂತಹ ಮತದ ಅಡಚಣೆಗಳು ಎಲ್ಲೂ ಉಂಟಾಗೋದಿಲ್ಲ. ಇದು ಕೇವಲ ಒಂದು ಮನುಷ್ಯರಿಗೆ ಮತ ಜಾತಿಗಳಿಗೆ ಸಂಬಂಧಪಟ್ಟಿದ ಆಗಿರೋದಿಲ್ಲ. ನನ್ನ ಮತ್ತು ನಮ್ಮ ಮನೆಯವರ ಎಲ್ಲರ ಜೀವನದಲ್ಲಿ ಬದಲಾವಣೆ ತಂದಿರುವಂತಹ ಈ ಸರಳ ವಾಸ್ತುವನ್ನು ಕಂಡುಹಿಡಿದಿರುವಂತಹ ಶ್ರೀ ಚಂದ್ರಶೇಖರ್ ಗುರೂಜಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಬಂಧ ವಾಸ್ತು. ಬಂಧು ಬಾಂಧವರ ಸಂಬಂಧದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಪದೇ ಪದೇ ಬಿರುಕು ಕಾಣಿಸಿಕೊಳ್ಳುತ್ತಿದೆಯೇ? ನಿಮ್ಮ ಸಾಂಸಾರಿಕ ಸಂಬಂಧ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆಯೇ? ಒಮ್ಮೆ ಸರಳ ವಾಸ್ತುವನ್ನು ನಿಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸಾಂಸಾರಿಕ ಬಾಂಧವ್ಯವನ್ನು ಸರಳ ವಾಸ್ತುವಿನ ಮೂಲಕ ಬೆಸೆಯುವ ದಿಟ್ಟ ಭರವಸೆಯನ್ನು ಗುರೂಜಿಯವರು ನೀಡುತ್ತಾರೆ. ವಾಸ್ತು ಮಾಡ್ಸೋಕ್ಕಿಂತ ಮುಂಚೆ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗ್ತಿರ್ಲಿಲ್ರಿ ಅವರು. ಮನೆಯಲ್ಲೇ ಇರೋದು, ಸುಮ್ಮನೆ ಮಲಗೋದು, ಏಳೋದು, ಆಸ್ಪತ್ರೆಗೆ ಹೋಗೋದು, ಬರೋದು, ಮಲಗೋದು, ಇಷ್ಟೇ. ಬರೀ ಗುಳಿಗೆ ನುಂಗೋದು, ಮಕ್ಕೊಳ್ಳೋದು, ಇಷ್ಟ ಆಗ್ಬಿಟ್ಟಿತ್ತು ನಮ್ಮ ಕೆಲಸ. ಸರಳ ವಾಸ್ತು ಒಂದು ಸರ್ತಿ ಫಸ್ಟ್ ಆಫ್ ಆಲ್ ನಾನು ಚಾನೆಲ್ನವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಸರ್ತಿ ನಾವು TV ಒಳಗೆ ಟ್ಯಾಬ್ಲೆಟ್ಸ್ ತೊಗೋಬೇಕಂತ ಎದ್ದಿದ್ದೆ ನಮ್ಮ ಮೇಲೆ. ಅವಾಗ ಅದು ಬರ್ತಾ ಇತ್ತು. ಸಡನ್ ಆಗಿ ಟ್ಯಾಬ್ಲೆಟ್ಸ್ ಬಿಟ್ಟಾಗ ಏಕ್ದಮ್ ನಂಬರ್ ತೊಗೊಂಡೆ. ನಾನು ನಂಬರ್ ತಗೊಂಡು ಸರಳ ವಾಸ್ತುಕ್ಕೆ ಫೋನ್ ಮಾಡಿದ್ವಿ. ಹಳೆ ಮನೆ ಇದ್ದಾಗ ಚೆನ್ನಾಗಿದ್ವಿ ನಾವು. ಹೊಸ ಸ್ವಂತ ಮನೆ ಕಟ್ಸಿದ್ಮೇಲೆ ಅವ್ರು ಹೊರಗೆ ಹೋಗ್ತಿದ್ದಿಲ್ರಿ. ಹೊರಗೆ ಹೋದ್ರೂ ಒಂಥರ ಸೊಪ್ಪೆ ಮಕ್ಕದಿಂದನ ಬಂದ್ಬಿಡ್ರು ವಾಪಸ್. ಸೊಪ್ಪೆ ಮಕ್ಕದಿಂದ ಬಂದು ಸ್ವಲ್ಪ ಇದು ಎನರ್ಜಿ ಏನೂ ಇರ್ತಿದ್ದಿಲ್ಲ. ಸುಮ್ಮನೆ ಮಲಗೋರು ಬಂದು ಮಲಗೋರು ಹಂಗ ಸುಮ್ಮನೆ ಏನು ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ರ. ಹೊರಗಿಂದ ಬಂದ್ರು ಅಂದ್ರೆ ಅವ್ರ ಒಂಥರ ನೋಡಕ್ ಆಗ್ತಿದ್ಲಿಲ್ಲ ಅವ್ರನ್ನ. ಆ ಸರಳ ವಾಸ್ತು ಅಳವಡಿಸಿದ್ಮೇಲೆ ಸ್ವಲ್ಪ ಎದ್ದು ಕುಂಡ್ರೋದು, ಆಮೇಲೆ ಏನರ ಮಾತಾಡೋದು, ವ್ಯವಹಾರದ ಬಗ್ಗೆ ಹಿಂಗ ಅಂತ ಹೇಳೋದು ಎಲ್ಲ ಮಾಡ್ಲಿಕ್ಕತ್ರ ಅವರು. ಸ್ವಂತ ಮನೆ ಕಟ್ಸಿದ್ಮೇಲೆ ಜಲದಿಂದ ಕಿರಿಕಿರಿ, ಆಮೇಲೆ ನಮ್ಮ ಬಂಧು ಬಳಗದಿಂದ ಅಂದ್ರೆ ವಿಚಿತ್ರ ಕಿರಿಕಿರಿ ಆಯ್ತು ನಮ್ಗೆ. ಸರಳ ವಾಸ್ತು ಅಳವಡಿಸಿದ ಮೇಲೆ ಪರವಾಗಿಲ್ಲ, ಎಲ್ಲಾರು ಸರಿ ತನ್ನಿಂತಾನ ಸರಿ ಆಗಿಬಿಟ್ರಿ ಅವರೆಲ್ಲ.
ನಾವ್ ಏನು ಹೇಳೋದು ಬೇಡ, ತಮ್ಮಿಂದ ತಾನ ನಮ್ನೆಲ್ಲಾ ಪ್ರೀತಿಯಿಂದ ನೋಡೋದು ಆ ತರ ಮಾಡೋದು ಮಾಡಾಕತ್ತಾರ್ರಿ ಅವರೆಲ್ಲ. ಸರಳ ವಾಸ್ತು ಅದನ್ನ ಇದು ಮಾಡಿದ್ರಂತೂ ಬಾಳ ಒಳ್ಳೇದ್ರಿ ಅದು. ಯಾಕೆ ಯಾವುದು ಒಡೆಯೋದು ಇರಂಗಿಲ್ಲ, ಜೋಡ್ಸೋದು ಇರಂಗಿಲ್ಲ, ಯಾವ ಇಟ್ಟಂಗಿ ಸಿಮೆಂಟ್ ಏನು ತರೋದಿರಂಗಿಲ್ಲ. ಸ್ವಲ್ಪ ಏನ ಹಾಕೋದು ಮಾಡೋದು, ಅದರಿಂದ ಈ ಕಡೆ ಹಿಂಗ್ ಚೇಂಜ್ ಮಾಡ್ಬೇಕಷ್ಟ, ಮತ್ತೇನಿಲ್ಲ. 10 ನಿಮಿಷ 15 ನಿಮಿಷದ ಕೆಲಸ ಅದ್ರೊಳಗೆ ಎಷ್ಟೆಲ್ಲಾ ಜೀವನದಾಗ ಬದಲಾವಣೆ ಹೊಂತೈತೆ ಅನ್ನೋದಕ್ಕೆ ಉದಾಹರಣೆ ನಾವ. ಅದಕ್ಕೆ ಎಲ್ಲಾರು ಇದನ್ನ ಅಳವಡಿಸ್ಕೊಂಡು ಒಳ್ಳೆ ರೀತಿ ಉಪಯೋಗ ತಗೋಬೇಕು ಅಂತ ಹೇಳ್ತೇನ್ರಿ ನಾನು. ಎಲ್ಲ ಒಳ್ಳೇದಾಕೈತೆ. ನಮ್ಗೆ 8 ತಿಂಗಳು ಟೈಮ್ ಕೊಟ್ಟಿದ್ರು ಅವರು, ಇಷ್ಟರೊಳಗೆ ಇಷ್ಟ ಆಕೈತೆ ಅಂತ. 8 ತಿಂಗಳದೊಳಗೆ ನಮ್ಗೆಲ್ಲ ಇಂಪ್ರೂವ್ಮೆಂಟ್ ಆಗಿ ಹೋಗ್ಬಿಡ್ತದೆಲ್ಲ. ದೇವ್ರಂತೇನೆ ಹೇಳ್ಬೇಕು. ಮತ್ತೆ ಅವ್ರಿಗೆ ನಾವು ಅವ್ರು ಹೇಳೋದ್ ಕೇಳ್ಬಿಟ್ರೆ ನಮ್ಗೆ ಎಷ್ಟೆಲ್ಲ ಉಪಯೋಗ ಆಗೈತಿ ಅನ್ನೋದು ಅದು ನಮಗ ಅನುಭವಕ್ಕೆ ಬಂದ್ಮೇಲೆ ಅದು ತಿಳಿತಾ ಇದೆ. ಅದು ಚಂದ್ರಶೇಖರ್ ಗುರೂಜಿ ಅವರಿಗೆ ಇಲ್ಲಿಂದನ ಒಂದ್ ನಮಸ್ಕಾರ ಹೇಳ್ತೇವೆ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಸಿಜಿ ಪರಿವಾರದ ಸುಂದರ ನಕ್ಷೆ. ನಿಮ್ಮ ಭವಿಷ್ಯದ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬರ ಉತ್ತಮ ದಿಕ್ಕಿಗನುಗುಣವಾಗಿ ನಕ್ಷೆಯನ್ನು ಸಿಜಿ ಪರಿವಾರ ಸಂಸ್ಥೆಯಿಂದ ತಯಾರಿಸಿಕೊಡುವ ಸೌಲಭ್ಯವಿದೆ. ಸರಳ ವಾಸ್ತು ಆವಿಷ್ಕೃತ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಹಾಕಿಕೊಡುವ ನಕ್ಷೆಯು ಕೇವಲ ನಿಮಗೆ ಮಾತ್ರವಲ್ಲದೆ ನಿಮ್ಮ ಮುಂದಿನ ತಲೆಮಾರಿನವರಿಗೂ ಉಜ್ವಲ ಭವಿಷ್ಯವನ್ನು ರೂಪಿಸುವ ನಕ್ಷೆಯಾಗಿರುತ್ತದೆ. ನಕ್ಷೆಯ ಮೂಲಕ ಮನೆ ಅಥವಾ ಕಟ್ಟಡ ನಿರ್ಮಾಣ ಆರಂಭಿಸಿದ ಕೇವಲ 8 ರಿಂದ 10 ತಿಂಗಳುಗಳಲ್ಲಿ ಸಂಪೂರ್ಣವಾಗುವ ಭರವಸೆ ನೀಡಲಾಗುವುದು. ಸರಳ ವಾಸ್ತು ಮಾಡೋದಕ್ಕಿಂತ ಮುಂಚೆ ನಮಗೆ ಹಣಕಾಸಲ್ಲಿ ತುಂಬ ತೊಂದರೆ ಆಗಿತ್ತು. ಆವಾಗ ನಾವು ಏನು ಮಾಡೋದು ಅಂತ ಕಂಗಾಲಾಗ್ಬಿಟ್ಟಿದ್ವಿ. ಏನಪ್ಪ ಈ ಥರ ಆಗೋಯ್ತು, ಮತ್ತು ಏನೋ ಬಿಸ್ನೆಸ್ ಮಾಡೋಕ್ಕೋಗಿ ಸುಮಾರು ಒಂದು 5-6 ಲಕ್ಷ ದುಡ್ಡೆಲ್ಲ ಹೊರಟೋಯ್ತು. ಏನು ಮಾಡೋದು ಅಂತ ಹಿಂಗೆ ಸುಮ್ಮನೆ TV ನೋಡ್ತಾ ಇದ್ವಿ ಒಂದಿನ. ಅದು ಚಂದ್ರಶೇಖರ್ ಗುರೂಜಿ ಅವರು ಮಾಡಿರೋ ಬಗ್ಗೆ, ಸರಳ ವಾಸ್ತು ಬಗ್ಗೆ ಬರ್ತಾಯಿತ್ತು. ಆವಾಗ ನೋಡಿದಾಗ ನಾವು ಅಂದ್ಕೊಂಡ್ವಿ, ಈ ಮಾಟ ಮಂತ್ರ ಎಲ್ಲ ಹೋಗೋವರೆಗೂ ಇದು ವೈಜ್ಞಾನಿಕತೆ ಅಲ್ವಾ, ನೋಡಿ ಒಂದ್ಸಲ ಅದು ಕುತೂಹಲನೂ ಆಯಿತು, ಇದೆಲ್ಲ ನಿಜಾನ ಅನ್ನೋ ಮಟ್ಟಕ್ಕೆ. ಎಷ್ಟೆಲ್ಲ ಕಳ್ಕೊಂಡಿದ್ದೀವಿ, ಇದು ಒಂದು ಎಷ್ಟಾಗುತ್ತೆ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಗುರೂಜಿ ಅವರಿಗೆ ಫೋನ್ ಮಾಡಿದ್ವಿ ಸರ್. ಅವರು ಬಂದು ಹೇಳಿದ್ರು, ಇದು ಮೇನ್ ಬಾಗ್ಲೇ ಸರಿ ಇಲ್ಲ, ನಿಮ್ಗೆ ಇದು ಆಗ್ಬತ್ತಾ ಇಲ್ಲ, ಇದು ಸದ್ಯದಲ್ಲಿ ನಮ್ಮನೆಯವ್ರು ನಮ್ಮ ಯಜಮಾನ್ರಿಗೆ ಈ ಬಾಗ್ಲು ಆಗ್ಬರಲ್ಲ, ಇದರಲ್ಲಿ ಓಡಾಡ್ಬಿಡಿ ಸ್ವಲ್ಪ ದಿನ, ಹೊರಗಡೆಯಿಂದ ಬಾಗ್ಲಿಂದ ಓಡಾಡಕ್ಕೆ ಹೇಳಿದ್ರು ಸರ್. ಅದೇ ಥರ ನಾವು ಅದನ್ನ ಫಾಲೋ ಮಾಡಿದ್ಮೇಲೆ ನಮಗೆ ಎಲ್ಲ ತುಂಬ ಒಳ್ಳೇದಾಗಿದೆ ಸರ್. ಮತ್ತೆ ನಾವು ಬರೀ ಪಾಯ ಹಾಕ್ಸಿ ಮನೆ ಕಟ್ಟಕ್ಕಾಗಿರಲಿಲ್ಲ, 5-6 ವರ್ಷ ಆಗೋಗಿತ್ತು. ಅದನ್ನ ನಾವು ಮಾಡಿಸಿದ್ಮೇಲೆ ಒಂದು 2 ತಿಂಗಳಲ್ಲೇ ಕೈ ಹಾಕಿದ್ವಿ ಸರ್. ಈಗೆಲ್ಲ ಅದೇನು ಮುಗಿಯೋ ಮಟ್ಟಕ್ಕೆ ಬಂದಿದೆ. ಅದರಿಂದ ನಮಗೆ ತುಂಬ ಒಳ್ಳೇದಾಗಿದೆ ಸರ್ ಸರಳ ವಾಸ್ತು ಮಾಡಿಸಿದ್ಮೇಲೆ. ಮಾಟ ಮಂತ್ರ ದೇವರು ಅಂತ ಹೋಗೋದಕ್ಕೆ ಬದಲು ಈ ವೈಜ್ಞಾನಿಕತೆ ಚಂದ್ರಶೇಖರ್ ಗುರೂಜಿ ಅವ್ರದ್ದು ತುಂಬ ಒಳ್ಳೇದು ಮಾಡಿದ್ದಾರೆ ಸರ್. ಅವ್ರಿಗೆ ನಮ್ಮ ಧನ್ಯವಾದ ಸರ್. ಅದೇ ಆರ್ಥಿಕವಾಗಿ ದುಡ್ಡಿಲ್ಲದೆ ಇದ್ದಾಗ ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ಕೊಳ್ಳವು ಎಲ್ಲ ಆಗ್ತಾ ಇತ್ತು ಸರ್. ಇವಾಗ ಯಾವುದೂ ಇಲ್ಲ ಸರ್. ಏನು ಹಾಕಿದ್ರು ನಾವು ಮುಂದೆ ಹೋಗ್ತೀವಿ, ಪ್ರಯತ್ನ ಪಡ್ತೀವಿ